ಮಹಿಷ್ಮತಿಗೆ ಯಾರು ಎಂಬ ಹಾಗೆರಿತೀರಿ ಕಾರ್ತವೀರ್ಯ ಅಂತ ಹೇಳಿದ್ರು. ನಾನೇ ಸರಿ ಹೊರಟು ಬಂದಂತಹ ನಾನೇ ಶ್ರೀ ಆಲಿಸಿ ಮಹಿಷ್ಮತಿಯ ಒಲಗ ಚಾವಡಿಯನ್ನು ಸೇರಿದಾಗ ಮನಸ್ಸಿಗೆ ಆಪ್ಯಾಯಮಾನವಾದಂತ ಆನಂದ ಉಂಟಾಗುತ್ತಾ ಇದೆ. ಒಂದು ನಾಡಿನ ಅರಸನಾದರೆ ಸಾಕಾಗುವುದಿಲ್ಲ, ಅವ ನಡೆದು ಬಂದಂತ ಹಿನ್ನೆಲೆಯನ್ನು ಸರಿಯಾಗಿ ಯೋಚಿಸಿ ಯೋಜನೆಯನ್ನು ಹಾಕಬೇಕಾಗ್ತದೆ. ಕಾಡಿನಲ್ಲಿ ಮೆರೆಯುವಂತಹ ಸಿಂಹವೊಂದು ಕಾಡು ದಾರಿಯಲ್ಲೇ ಮುಂದೆ 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 ಬರುವಂತಹ ಕಾಲಕ್ಕೆ ಒಮ್ಮೆ ಹಿಂತಿರುಗಿ ನೋಡ್ತದಂತೆ. ನಾನು ನಡೆದು ಬಂದಂತ ಹಾದಿ ಹೇಗೆ ಇದೆ ಎನ್ನುವ ಹಾಗೆ, ಇದನ್ನೇ ಪ್ರಾಜ್ಯರು ಸಿಂಹಾವಲೋಕನ ಎನ್ನುವ ಹಾಗೆ ಕೊಂಡಾಡಿದರು. ಮಹಿಷ್ಮತಿ ಅಧಿಕಾರದ ಪೀಠವನ್ನು ಏರಿದಂತಹ ಕಾಲಕ್ಕೆ ನನಗೆ ನನ್ನ ಶೈಶವದ ಬಾಲ್ಯ ನೆನಪಾಗುತ್ತಾ ಉಂಟು. ಆದರೆ ಕೃತವೀರ್ಯ ಹಾಗೂ ರಾಕವತಿ ದೇವಿಗೆ ಮಗನಾಗಿ ಸಂಜನಿಸಿದಂತಹ ಕಾಲಕ್ಕೆ ನನಗೆ ಕರಗಳೇ ಇರಲಿಲ್ಲವಂತೆ. ಹಾಗಾಗಿ ನನ್ನ ತೀರ್ಥರೂಪರು ಮಾತೃಶ್ರೀಯವರು ದುಃಖಿಸುವುದಕ್ಕೆ ತೊಡಗಿದರು. ವಂಶದ ವೃದ್ಧಿಗೆ ಬೇಕಾಗಿ ಒಬ್ಬ ಪುತ್ರನನ್ನು ಪಡೆಯಬೇಕು ಅನ್ನುವಂತ ಅಪೇಕ್ಷೆ ಆಶೋತ್ತರ ನಮ್ಮ ಮನಸ್ಸಿನಲ್ಲಿದ್ರೆ, ಕರಗಳೇ ಇಲ್ಲದಂತ ಈತನಿಂದ ನಮ್ಮ ವಂಶದ ಬೆಳವಣಿಗೆ ಹೇಗೆ ಸಾಧ್ಯ? ಹೀಗೆ ದುಃಖಿಸುತ್ತಾ ಇರುವುದಲ್ಲ, ನೇರವಾಗಿ ಈರುವರು ಒಂದಾಗಿ ಮಗುವನ್ನು ಎತ್ತಿಕೊಂಡು ದತ್ತಾತ್ರೇಯರ ಬಳಿಗೆ ಸಾಗಿದ್ರಂತೆ. ಅವರ ಪಾದ ಮೂಲದಲ್ಲಿ ಮಗುವನ್ನು ಇರಿಸಿ ಕಾಡಿದ್ರು, ಬೇಡಿದ್ರು. ಆ ಕಾಲಕ್ಕೆ ಗುರುಗಳು ಹೇಳಿದಂತ ಮಾತು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದು ಇವನಿಗೆ ಕರಗಳು ಇಲ್ಲ, ಇದು ನಾನೇ ಅನುಗ್ರಹಿಸ್ತಾ ಇದ್ದೇನೆ, ಇನ್ನು ಮುಂದೆ ಸಹಸ್ರ ಭುಜಗಳು ಎನ್ನುವ ಹಾಗೆ ಹೇಳಿದ್ದೇ ತಡ ನನಗೆ ಸಾವಿರ ಸಾವಿರ ಭುಜಗಳು ಹುಟ್ಟಿ ಬಂದವಂತೆ. ಆಮೇಲೆ ಬೇಕಾದಂತ ವಿದ್ಯೆಯನ್ನೆಲ್ಲ ಗುರುಗಳು ಹೇಳಿಕೊಟ್ರು. ಪ್ರಾಯ ಪ್ರಬುದ್ಧನಾದಂತ ಕಾಲಕ್ಕೆ ಕರ್ತವ್ಯ ಪ್ರಜ್ಞೆ ಜಾಗೃತವಾದುದರಿಂದಲೇ ನನಗೂ ನನ್ನ ಅಪ್ಪಯ್ಯನವರು ಒಂದು ಹೊಣೆಗಾರಿಕೆಯನ್ನು ಒಪ್ಪಿಸಿದರು. ವಿಶಾಲವಾದಂತ ಮಹಿಷ್ಮತಿಯ ಸರ್ವಾಧಿಕಾರಿಯಾಗಿ ಪ್ರಜೆಗಳ ಹಿತವನ್ನೇ ಬಯಸುತ್ತಾ ಕಾಲವನ್ನು ಕಳೆಯುತ್ತಾ ಇರಬೇಕು ಮಗನೇ. ಸತ್ಯದಿಂದ ಮುನ್ನಡೆದೆ ಎಂದಾದರೆ ಗುರುಗಳ ಪೂರ್ಣಾನುಗ್ರಹಕ್ಕೆ ಒಳಗಾಗ್ತಿ. ನಮ್ಮ ಅಪಾರವಾದಂತಹ ಕೃಪಾ ಕಟಾಕ್ಷ ನಿನ್ನ ಮೇಲೆ ಇದೆ ಎನ್ನುವ ಹಾಗೆ ಹರಸಿದರು. ಅವರು ಹೇಳಿದಂತಹ ಮಾತನ್ನು ವೇದವಾಕ್ಯ ಅಂತ ತಿಳಿದು ಈ ಮಹಿಷ್ಮತಿಯ ಪೀಠವನ್ನು ಏರಿದೆ. ಆದರೆ ತಂದೆ ಮಾಡಿದ್ದನ್ನು ಮುಗಿಸುವಂತಹ ಪುತ್ರನಲ್ಲ ನಾನು. ಇನ್ನು ಅಪಾರವಾದಂತಹ ಯೋಗ್ಯತೆ, ಸಂಪನ್ನತೆ, ಕೀರ್ತಿ, ಸಂಪತ್ತು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಕೈಗೊಂಡಂತಹ ನಿರ್ಧಾರ
ಹೇಳ್ತಾರೆ ಏನು ಬಂದಿರೋ ತೋರಿಸಬೇಕಾದ ಉದ್ದೇಶದಿಂದ ಧರಣಿ ಮೂರರಿಂದ ಗೆಲ್ಲಿದೆ. ಅಂಗ ಮಂಗ ಕಳಿಂಗ ಕಾಂಭೋಜ ಮುಂತಾದಂತಹ ಪುರಗಳಿಗೆ ಧಾವಿಸಿ ಧರಣಿ ಪಾಲಕರ ದರ್ಪವನ್ನು ಮುರಿದೆ. ಶ್ರೇಷ್ಠವಾದಂತಹ ಮಹೋನ್ನತವಾದಂತಹ ಕೀರ್ತಿಯನ್ನು ಗಳಿಸಿದ ದೇವಧಾಮಕ್ಕೆ ದಾಳಿ ಮಾಡಿದೆ. ನನ್ನ ಬರೋಣವನ್ನು ಅರಿತಂತಹ ಮೂರ್ಲೋಕಾಧೀಶನಾದಂತಹ ದೇವೇಂದ್ರ ನನ್ನನ್ನು ಸ್ವಾಗತಿಸುವುದಕ್ಕೆ ತೊಡಗಿದ. ಚಕ್ರವರ್ತಿಯಾದಂತಹ ನಿನ್ನಲ್ಲಿ ಯುದ್ಧ ಇಲ್ಲ, ನಾವು ಯಾವತ್ತೂ ಕೂಡ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಕಾಲವನ್ನು ಕಳೆಯಬೇಕು ಎನ್ನುವ ಹಾಗೆ ನನಗೆ ಸನ್ಮಾನವನ್ನು ಮಾಡಿದ. ಮೂರು ಲೋಕವನ್ನು ಗೆಲ್ಲಿದಂತ ವಿಕ್ರಮಿನಾನ್ ವರ ಚಕ್ರವರ್ತಿ ಎನ್ನುವಂತಹ ಪದವಿ ಸಿಕ್ಕಿದೆ. ದಿಗ್ವಿಜಯವನ್ನು ಪೂರೈಸಿ ಮರಳಿ ನನ್ನ ಪುರವನ್ನು ಸೇರಿಕೊಂಡಿದ್ದೇನೆ. ಪ್ರಜೆಗಳ ಆಚಾರವನ್ನು ವಿಚಾರಕ್ಕೆ ತಂದಾಗ ಎಲ್ಲವರು ಸುಕ್ಷೇಮಿಗಳು ಎನ್ನುವ ಹಾಗೆ ಈಗ ಅರ್ಥವಾಗುತ್ತಾ ಉಂಟು. ಆದರೂ ಒಂದು ಅವಕಾಶ ಉಂಟು. ಯಾರಾದರೂ ಹೇಳಿಕೊಳ್ಳುವುದಕ್ಕೆ ಅಪೇಕ್ಷೆ ಆಶೋತ್ತರ ಉಂಟು ಅಂತಾದರೆ ಹೇಳಿಕೊಳ್ಳಬಹುದು. ನೋಡೋಣ, ಬನ್ನಿ ಬನ್ನಿ ಬನ್ನಿ. ನೀವು ನಡೆ ತಂಬುದಿ
ಆಹಾ ಏನು? ನನ್ನ ಬಡವಣದ ಆಗಮನದ ನಿರೀಕ್ಷೆಯಲ್ಲಿದ್ದವರು ನೀವು. ನಾನೇ ಭಾಗ್ಯವಂತ ಅಂತ ಹೇಳಬೇಕು. ಸತ್ಯ. ಚಕ್ರವರ್ತಿಯಾದ ನಾನು ಒಬ್ಬರಲ್ಲ ಇಬ್ಬರಲ್ಲ 500 ಮಂದಿ ಮಡದಿಯರು ನನಗೆ. ಜೊತೆಯಲ್ಲಿದ್ದೇವೆ ನಾವು. ಲೋಕದಲ್ಲಿ ಒಬ್ಬ ಸಾಮಾನ್ಯ ಕಡು ಬಡವನಿಗಾದರೂ ಹೆಂಡತಿ ಮಕ್ಕಳು ಸಂಸಾರ ಅನ್ನುವಂತಹ ಬಂಧನಕ್ಕೆ ಒಳಗಾಗಿ ಬದುಕುವುದಕ್ಕೆ ಬಹಳ ಕಷ್ಟ ಪಡ್ತಾನೆ. ಒಂದೊಂದೇ ಕಷ್ಟ ಆಗ್ತದೆ ಅವರಿಗೆ. ನಮ್ಮ ಮಹಿಷ್ಮದಲ್ಲಿ ಯಾವುದಾದ್ರೂ ಒಂದು ಕೊರತೆ ಉಂಟಾ? ಇಲ್ಲಪ್ಪ. ನಿನಗೆ ಏನು ಕಡಿಮೆ ಮಾಡಲಿಲ್ಲ. ಆಹಾ. ಇವಳು ಹೇಳಿದ್ದನ್ನು ಸದಾಕಾಲ ಪೂರೈಸುವವ ನಾನು. ಅವಳು ಹೇಳಿದ್ದನ್ನು ಇಲ್ಲ ಎನ್ನುವ ಹಾಗೆ ಹೇಳುವಂತಹ ಸ್ವಭಾವ ನನ್ನದ್ದಲ್ಲ. ಹಾಗಿದ್ರೆ ಏಕ ಮನಸ್ಸಿನಿಂದ 500 ಮಂದಿ ಒಟ್ಟಾಗಿ ನಾನು ದಿಗ್ವಿಜಯವನ್ನು ಪೂರೈಸಿ ನಮ್ಮ ದ್ವಾರವನ್ನು ಪ್ರವೇಶಿಸುತ್ತಾ ಇರುವ ಹಾಗೆ ನೀವು ಸತ್ಕಾರ ಸ್ವಾಗತವನ್ನು ಮಾಡಬೇಕಾಗಿತ್ತು. ನನ್ನ ಪಾದವನ್ನು ತೊಳೆದು ಆ ಮೂಲಕವಾಗಿ ನನ್ನ ಬರೋಣವನ್ನು ನೀವು ನಿರೀಕ್ಷಿಸಬೇಕಾಗಿತ್ತು. ಸರಿ. ಇವತ್ತು ಹಾಗಲ್ಲ. ನಿಮ್ಮ ಅಂತಃಪುರವನ್ನು ನಾನು ಸೇರಲಿಲ್ಲ. ನನ್ನಲ್ಲಿ ಮಾತಾಡಬೇಕು ಅನ್ನೋಂಥ ಅಪೇಕ್ಷೆ ಅಧಿಕವಾಗಿದೆ. ಆದ್ದರಿಂದಲೇ ಎಲ್ಲರೂ ಕೂಡ ಒಂದಾಗಿ ನೇರವಾಗಿ ನಾನು ಕುಳಿತಲ್ಲಿಗೆ ಬಂದಿದ್ದೀನಿ. ಆದರೆ ಯಾವತ್ತಿನ ಹಾಗಲ್ಲ. ನಿಮ್ಮ ಮುಖ ಬಾಡಿ ಬಸವಳಿದು ಹೋಗಿದೆ. ಕೆಸರಲ್ಲಿ ಹುಟ್ಟಿದಂತಹ ತಾವರಿಯೊಂದನ್ನು ಕಿತ್ತು ತಂದು ಬಂಡೆ ಕಲ್ಲಿನ ಮೇಲೆ ಎಸೆದವು ಎಂದಾದರೆ ಸೂರ್ಯನ ಶಾಖ ಬಿದ್ದಾಗ ಬಾಡಿ ಬಸವಳಿದು ಹೋಗುತ್ತದೆ. ಹೌದಲ್ಲ? ಮ್ಲಾನ ವದನರಾಗಿದ್ದೀರಿ. ಈ ರೀತಿ ಆಗಬೇಕಿದ್ದರೆ ಏನು ಕಾರಣ? ನಾನು ಹೊರಟಂತಹ ಕಾಲಕ್ಕೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಹೇಳಿ ಸಂತೋಷದಿಂದಲೇ ನಾನು ಹೊರಟವ. ಆಮೇಲೆ ಎಲ್ಲವರನ್ನು ಗೆಲಿದು ವೀರಾಧಿವೀರನಾಗಿ ಮೆರೆಯುತ್ತಾ ಇದ್ದೇನೆ ನಾನು. ಚಕ್ರವರ್ತಿ ಅನ್ನುವಂತಹ ಪದವಿ ನೆಗಳಿಕೆ ನನಗೆ ಸಿಕ್ಕಿದೆ. ಪ್ರಶಸ್ತಿ ಸನ್ಮಾನಗಳು ದೊರೆತಿವೆ. ಈ ಸಂದರ್ಭದಲ್ಲಿ ಸಂತೋಷದಿಂದಲೇ ನೀವು ಇರಬೇಕಾದವರು. ಏನು ಕೊರತೆಯಾಯಿತು? ಯಾವುದೇ ಸಂಕೋಚ ಬೇಡ. ಗಂಡನ ಮುಂದೆ ಹೇಳುವುದಕ್ಕೆ ನಿಮಗೆ ಅವಕಾಶ ಇದೆ. ಸ್ವತಂತ್ರವಾಗಿ ಹೇಳಿಕೊಳ್ಳಬಹುದು. ಏನು ವಿಚಾರ? ಏನು ಬಂದಿರಿ? ಏನು ಬೇಸರ? ಹೇಳಿ ನೋಡೋಣ. ನೀ ಲಾಲಿಸೋ ಮುದ್ದು ಮುದ್ದಾದಂತ ಮಾತುಗಳು. ಇವಳು ಹೆಚ್ಚು ಮಾತಾಡುವುದಿಲ್ಲ. ಲೆಕ್ಕಾಚಾರದ ಮಾತುಗಳು. ಅದನ್ನು ಕೇಳುವ ಅಂತ ಆಗುದು. ಏನು ಸಂಕೋಚ ಬೇಡ, ಭಯ ಬೇಡ. ನಿರರ್ಗಳವಾಗಿ ಸ್ಫುಟವಾಗಿ ಸರಳವಾಗಿ ಇದ್ದೇ ವಿಷಯವನ್ನು ಹೇಳು. ಸಮಯ ಉಂಟು, ನಿನಗೊಂದು ಸಮಯ ಕೊಡ್ತೇನೆ ನಾನು. ನನ್ನ ಸಮಯವನ್ನು ಕಡಿಮೆ ಮಾಡಿ ಆದ್ರೂ ನಿನಗೆ ಇವತ್ತೊಂದು ಅವಕಾಶ. ನನ್ನ ಮಾತನ್ನು ಲಾಲಿಸಬೇಕು. ನಿನ್ನ ಮಾತನ್ನು ಕೇಳದೆ ಇದ್ದವನೇ ನಾನು. ಹೌದು, ಯಾರು ನಿಮ್ಮ ಜೊತೆ ಸೇವೆ ಮಾಡ್ತಾವನಲ್ಲ. ಆದ್ರೆ ಇವತ್ತು ನಿಮ್ಮ ಮುಖದಲ್ಲಿ ನಗು ಇಲ್ಲವೇ? ನಗು ಉಂಟು, ನನ್ನ ಮುಖದಲ್ಲಿ ನಗು ಉಂಟು. ಯಾವತ್ತಾಗಿಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಇವಳು ನಿದ್ದೆಯಿಂದ ಎದ್ದು ಬಂದದ್ದಲ್ಲ. ಅಲ್ಲ, ನೀವೆಲ್ಲ ಜೊತೆಯಾಗಿ ಬರುವಾಗ ನಾವು ಕೂಡ ಅವರ ಜೊತೆಯಲ್ಲಿ ಹೋಗೋಣ, ಒಂದು ಜೊತೆಯಾಗಿರೋಣ ಎನ್ನುವ ಹಾಗೆ ಬಂದದ್ದಲ್ಲ.
ನಾನು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದೇನೆ. ಹಾ. ನಿನ್ನ ಮುಖ ಬಾಡಿ ಬಸವಳಿದು ಹೋಗಿದೆ ಅಲ್ಲ, ಹೌದು. ಏನು ಕಾರಣ ಅಂತ ನಿನ್ನಲ್ಲಿ ಕೇಳುದು ನಾನು. ಹೌದು ಹೌದು. ಇದಕ್ಕೆಲ್ಲ ಇದೆಲ್ಲ ಇರ್ತದೆ. ಹ? ಅಲ್ಲ ಸ್ವಾಮಿ, ಸ್ವಾಮಿ ಒಮ್ಮೆ ಬಿಸಿಲು ನೋಡಿ ಉಂಟು. ಅರ್ಥ ಆಯ್ತು ನನಗೆ. ಅವಳು ಗಾಳಿ ಹಾಕುವಾಗಲೇ ಗೊತ್ತಾಗಿದೆ ನನಗೆ. ಇನ್ನ ನನ್ನ ತಾಪ ಸಹಿಸುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶೆಕೆ ಉಂಟ. ಅಲ್ಲ ನಿನಗೆ ಬಿಡು, ಯಾರಿಂದಲೂ ಸಾಧ್ಯ ಇಲ್ಲ, ನಿಲ್ಲುವುದಕ್ಕಾಗುವುದಿಲ್ಲ. ಅಲ್ಲ ನಾವು ಯಾವಾಗ 4 ಗೋಡೆ ಮಧ್ಯದಲ್ಲಿ ಇರುವವರು. ಹೌದಲ್ಲ, ಈಗ ಇಷ್ಟ ಆಗ್ತದೆ ಎಂದಾದ್ರೆ ಅವಳು ನಿಮಗೆಲ್ಲ ಅಕ್ಕ ಹೌದಲ್ಲ. ಅಕ್ಕ ಹೇಳಿದ್ದಲ್ಲಿ ನನಗೆ ಅನುಮಾನ ಉಂಟು ಅಂತಲ್ಲ, ನಿಮಗೂ ಒಂದು ಮಾತಾಡುವುದಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಅವಳು ಹೇಳಿದ್ದು ಎಷ್ಟು ಸರಿ. ಅಕ್ಕ ಹೇಳಿದಂತ ಮಾತು ಅವಳು ಬಹಳ ಅಂದವಾಗಿ ಮಾತಾಡಿದ್ದಾಳೆ ಮಾತ್ರ. ಹೌದಪ್ಪ, ಓಹೋ, ಸರಿ. ಯಾಕೆ ಈ ಬೆವರಿಗೆ ಕಾರಣ ಹ. ಈ ಸೂರ್ಯ. ಮತ್ತೊಂದು ಸ್ವಾಮಿ, ಏನು? ನಮ್ಮದೇ ಆದಂತ ಉಪವನಕ್ಕೆ ಹೋದೆವು. ಹಾ. ಯಾಕೆಂದ್ರೆ ತಂಪಾದ ಗಾಳಿ ಬೀಸ್ತದೆ ಅನ್ನುವಂತ ಕಾರಣಕ್ಕಾಗಿ ಹೌದು. ಅಲ್ಲಿಗೆ ಹೋದ್ರೆ ಹಾ. ಅಲ್ಲಿ ಕೂಡ ಗಾಳಿ ಬಿಸಿ ಬಿಸಿ ಆಗ್ತಾ ಹೋಗ್ತದೆ. ಅರ್ಕನ ಬಾಧೆಗೆ ಒಳಗಾದವರು ನೀವು. ಹೌದೌದು. ದಿನಕರನ ಬಾಧೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಆಹಾ. ಈಗ ಇಲ್ಲಿಯ ನೀರೆಲ್ಲ ತಂಪು ಅಂತ ಆಯ್ತು. ಹಾ. ಆಗ್ಲಿ, ಈಗ ನೀರಾಟ ಆಡ್ಬೇಕು ಅಂತ ಇವಳು ಹೇಳ್ತಾ ಇದ್ದಾಳೆ. ಹೌದೌದು. ಆದೀತು. ಹಾ. ಈಗ ನೀರಾಟ ಆಡ್ಬೇಕಿದ್ರೆ ಹಾ. ಒಂದು ಇಂತಹ ಒಂದು ಕ್ಷೇತ್ರ ಅಂತ ಬೇಡವಾ? ಹೌದೌದು. ಎಲ್ಲಿ ಅದು ನಾವೇ ಅದನ್ನು ನಿರ್ಣಯ ಮಾಡಿಕೊಂಡು ಬಂದಿದ್ದೇವೆ. ಮಾಡಿದ್ದೇನೆ. ಇದು ಬಗೆದವ ನರ್ಮದೆ ಎಂಬ ನದಿಗೆ ಓಹೋ, ನರ್ಮದೆ ಎಂಬ ನದಿಗೆ ಚಂದದಿ ನಾವೆಲ್ಲ ಚಂದದಿ ನಾವೆಲ್ಲ ಚಂದದಿ ನೀರಾಟವಾಡಬೇಕೆಂದ ಚಂದದಿ ನೀರಾಟವಾಡಬೇಕೆಂದ ಎನ್ನುತ್ತಾನೆಡೆಗಾಗಿ ಬಂದೆವು ಎಲೆ ಪ್ರಾಣನಾಥ ಬಂದೆವು ನಿನ್ನೆಡೆಗಾಗಿ ಎಲೆ ಪ್ರಾಣನಾಥ ಇನಿಯನಿ ಲಾಲಿಸು
ಮಡದಿಯರು ನಾವಿದ್ದೇವೆ. ನಿಜ. ಆದರೂ ಹ್ಮ್. ನಮ್ಮನ್ನು ನಿಭಾಯಿಸುವುದಕ್ಕೆ ಹ. ಇಷ್ಟರವರೆಗೆ ಕಷ್ಟವೆನಿಸಲಿಲ್ಲ. ಚಕ್ರವರ್ತಿ ಪೀಠವನ್ನು ಅಲಂಕರಿಸಿಕೊಂಡಂತ ನನಗೆ ಕಷ್ಟ ಆದೀತೆ. ಖಂಡಿತ ಆಗುವುದಕ್ಕೆ ಸಾಧ್ಯವಿಲ್ಲ. ಹ. ಹಾಗೆ ನಿಮ್ಮಿಂದ ಯಾವ ಕೊರತೆಯೂ ನಮಗೆ ಬಂದದ್ದಿಲ್ಲ. ಆದದ್ದಿಲ್ಲ. ನಿಮ್ಮೊಳಗೆ ಒಂದು ವೈಮನಸ್ಸು ವೈಷಮ್ಯ ಬಂದದ್ದಿಲ್ಲ. ಹೌದು. ನಾನು ಕೇಳಿದ್ದಿಲ್ಲ. ಹಾಗಂತ ಹ. ಇವತ್ತಿನ ಈ ಉರಿ ಬಿಸಿಗೆ ಕಾರಣ ನೀವಲ್ಲ, ಆ ಸೂರ್ಯನಾಗಿದ್ದಾನೆ. ಅವಳು ಹೇಳಿರಲ್ಲ. ಏನು ಸ್ವಾಮಿ, ಏನು? ದಿನದಿಂದ ದಿನಕ್ಕೆ ಉರಿ ಹೆಚ್ಚಾಗುತ್ತಾ ಹೋಗುತ್ತಾ ಇದೆ. ಓ, ನಿನ್ನೆ ಮೊನ್ನೆ ನಾನು ಸ್ವಲ್ಪ ಕಡಿಮೆ ಆದೀತು ಅಂತ ಭಾವಿಸಿದ್ದಷ್ಟೇ. ನಾನು ಕೂಡ ಎಣಿಸಿದ್ದು ಹಾಗೆ. ನಮ್ಮ ಯೋಚನೆ ಎಲ್ಲ ಸತ್ಯ ಆಗುವುದಿಲ್ಲ. ಹೌದಪ್ಪ ಸ್ವಾಮಿ, ಓ. ನೀವು ಏನೇ ವ್ಯವಸ್ಥೆ ದಿನೇ ಮಾಡಿ- ದಿನ ಹೆಚ್ಚೇ ಆಗುವುದು. ಹೌದಪ್ಪ, ಆಹಾ. ತಡೆಯುವುದಕ್ಕೆ ಸಾಧ್ಯವಿಲ್ಲ. ಅರ್ಕನ ಬಾಧೆ. ಹೌದು. ಹೋಗಿ ನೀರಿಗೆ ಇಳಿದ್ರೆ ನೀರೇ ಬಿಸಿ ಆಗುವುದು. ಬಿಸಿ ಆಗ್ತದೆ. ಹೌದಪ್ಪ, ಗಾಳಿಗೆ ತನುವನ್ನು ಒಡ್ಡಿದ್ರೆ ಹ. ಗಾಳಿಯೇ ಬಿಸಿ ಆಗುವುದು. ಪ್ರಾಕೃತಿಕವಾದಂತಹ ಗಾಳಿಯನ್ನು ನಾವು ಸೇವನೆ ಮಾಡಬೇಕು. ಹೌದಪ್ಪ, ಆರೋಗ್ಯಕ್ಕೆ ಒಳ್ಳೆಯದು. ಒಳ್ಳೆಯದು. ಇದು ಅದು ಬಿಸಿ ಆಗ್ತದೆ. ಅದೇ ಬಿಸಿ ಆದ್ರೆ ಆರೋಗ್ಯ ಸರಿ ಇರ್ತದೆ ಹೇಳಿ? ಇರುವುದಿಲ್ಲ. ಖಂಡಿತ ಸರಿ ಇರುವುದಕ್ಕೆ ನೀರಾಟ ಸಾಧ್ಯವಿಲ್ಲ. ಆಡಬೇಕು ಎನ್ನುವ ಹಾಗೆ ಎಲ್ಲರೂ ಒಂದಾಗಿ ಬಂದಿದ್ದೀವಿ. ಹೌದು. ಹಾಗಂತ ನಮ್ಮೂರಲ್ಲಿ ಇಲ್ಲಿ ನೀರಾಟ ಆಡೋದಕ್ಕೆ ಆಗುವುದಿಲ್ಲ. ಇಲ್ಲಿ ಬಿಸಿ ಅಲ್ವೆಲ್ಲ. ಹಾ, ಬೇರೆ ಸ್ಥಳವೊಂದನ್ನು ಆರಿಸಿಕೊಂಡು ನಾವು ನಿಮ್ಮಲ್ಲಿ ಹೌದೇ? ಹೇಳುವುದಕ್ಕೆ ಬಂದಿದ್ದೇವೆ. ಯಾವ ಸ್ಥಳ ಅದು? ಭೂಲೋಕದಲ್ಲಿ ನರ್ಮದೆ ನದಿ ಇದೆ ಅಂತೆ. ಆಹಾ. ಅದರ ವಿಶೇಷತೆ ಏನು ಗೊತ್ತಾ? ಪರಮ ಪಾವನೆಯಾದಂತಹ ನರ್ಮದೆ. ಹೌದೌದು. ಅದರ ವಿಶೇಷತೆ ಒಂದುಂಟು ಸ್ವಾಮಿ. ಏನೇ ಅದು? ಚಂದ್ರನಿಂದ ಹುಟ್ಟಿದಂತ ನದಿ ಅದು. ಆಹಾ. ಚಂದ್ರನೇ ತಂಪು ಅಲ್ವಾ? ತಂಪು. ಹಾಗಾದ್ರೆ ಅವನಿಂದ ಹುಟ್ಟಿದಂತ ನದಿ ಎಷ್ಟು ತಂಪಿರಬಹುದು? ಆಹಾ. ಸದಾ ಕಾಲ ನೀರು ತಂಪಾಗಿ ಇರ್ತದೆ ಅಂತೆ. ಆದ್ದರಿಂದ ಅಲ್ಲಿಗೆ ಹೋಗೋಣ, ಜೊತೆಯಲ್ಲಿ ನಾವು ನೀರಾಟ ಆಡೋಣ. ಸರಿ ಬಂತು. ಸರಿ ಬಂತು ನೀವೆಂದ ಮಾತು, ಸರಿ ಬಂತು ನೀವೆಂದ ಮಾತು. ಸರಿ ಬಂತು ನೀವೆಂದ ಮಾತು, ನೀವೆಂದ ಮಾತು ಸರಿ ಬಂತು. ಶರ ಕೇಳಿ ಶರ ಕೇಳಿ ಸರಿ ಬಂತು. ಮನಸ್ಸಿಗೆ ಹಿತವಾಯಿತು. ಹಾ. ದಿನಕರಣ ಬಾಧೆಯಿಂದ ಬಳಲುತ್ತಾ ಇದ್ದೀರಿ. ಹಾ. ಆ ಬೇಗೆಯನ್ನು ಸಹಿಸಿಕೊಳ್ಬೇಕಿದ್ರೆ ಹೌದಪ್ಪ. ನಾವೆಲ್ಲ ಒಂದಾಗಿ ನರ್ಮದಾ ನದಿ ತೀರವನ್ನು ಸೇರಬೇಕು. ಸರಿ ಸ್ವಾಮಿ. ಆ ಮೂಲಕ ಜಲಕೇಳಿಯನ್ನು ಆಡಿ ಹಾ. ದೇಹವನ್ನು ಸ್ವಲ್ಪ ತಂಪುಗೊಳಿಸಬೇಕು. ಹೌದು. ಆದೀತು. ಹಾ. ಹೋಗುವುದೇನು ಸರಿ, ಹಾ. ಆದ್ರೆ ಹೋಗು. ಇವತ್ತೇ ಹೋಗಿ ಇವತ್ತೇ ಬರುವುದಕ್ಕಾಗುವುದಿಲ್ಲ. ಆಗುದಿಲ್ಲ. ಹಾಗಿದ್ರೆ ಒಂದು ವ್ಯವಸ್ಥೆ ಆಗುದು ಬೇಡವೆ ಇಲ್ಲಿ? ಹಾ, ಆಗ್ಬೇಕು. ನಮ್ಮೊಬ್ಬ ಹಳೆ ಅಪರಾಧಿ ಇದ್ದಾನೆ. ಅಪರಾಧಿಯ? ಹೌದೌದು. ಅಂದ್ರೆ ಮೊದಲವೆಲ್ಲ ಬೇಕಾದಷ್ಟು ತಿರುಗಾಟ ಮಾಡಿದವ. ಆಮೇಲೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ರಾಯರೇ, ನಾನು ಮನೆಯಲ್ಲೇ ಇರ್ತೇನೆ ಅಂತ ಹೇಳಿದ. ಅವನಿಗೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದೆ. ಈಗ ಬಂದು ಸೇರ್ಪಡೆಯಾಗಿದ್ದಾನೆ. ಎಲ್ಲಿದ್ಯಪ್ಪ ದೂತ? ನೀನು ಬರುವಾಗ ಹೇಳಿಕೊಂಡು ಬರ್ತಿ. ಹೌದು, ನರಿ ಬಂತು. ಅದು ನದಿ ಬಂದದ್ದು ಎಲ್ಲಿಗೆ? ಇಲ್ಲಿಗ. ಮತ್ತೆ ಮತ್ತೆ ಒಳಗಿಂದ ಕೇಳ್ತಾ ಇತ್ತು. ಅಲ್ಲ, ಬಹುಶಃ ನಾನು ಇವನನ್ನು ನೋಡಿದ್ದು. ಹೌದಾ? ನನಗೆ ನರಿ ಬಂದ ಹಾಗಾಯ್ತು ಹೀಗೆ ಬರುವಾಗ. ಓ, ಸಣ್ಣಮ್ಮ ಚಿನ್ನಮ್ಮ ಮುತ್ತಮ್ಮ ಎಲ್ಲಿಗೆ? ಎಂತದ್ದು? ಸಣ್ಣಮ್ಮ ಯಾರ?
ಸಣ್ಣಮ್ಮ ಮತ್ತೆ ದೊಡ್ಡಮ್ಮ ಯಾರು? ಚಿನ್ನಮ್ಮ ದೊಡ್ಡಮ್ಮ ಇವರ ದೇಹ ನೋಡಿದ್ರೆ ಅರ್ಥ ಆಗ್ತದೆ ನಿನಗೆ? ಹೌದು, ಹೌದು. ಯಾರಾದ್ರೂ ದಪ್ಪ ಇದ್ದಾರಾ? ಎಲ್ಲಿಂದ ಹ? ಇಲ್ಲ ಹೌದಾ? ಹೌದು. ಅವರು ಇವ್ರಲ್ಲಿ ಯೋಗ ಎಲ್ಲಿಗೆ? ಎಲ್ಲ ಮಾಡ್ತಾರೆ, ದಿನ ಯೋಗ. ಅಲ್ಲ ಇವರಲ್ಲಿ ಎಲ್ಲಿಗೆ ನೋಡಿ ಸ್ವಾಮಿ, ಇನ್ನು ಹೊರಡುವುದೇ ಬೇಡ. ಹೌದು. ಒಂದು ಗಂಡ ಹೆಂಡತಿ ಹೊರಟು ನಿಂತ ಕಾಲಕ್ಕೆ ಹಾ. ಎಲ್ಲಿಗೆ ಕೇಳುವ ಕ್ರಮ ಉಂಟೇನೋ? ಅದ್ರ ಮನೆ ಬೇಕು ಅಡ್ಡ ಬಂದ್ರೆ ಅಪಶಕುನ ಅದು ಅಲ್ಲ. ಮನೆಯೇ ಬೇಕು, ಹೌದು ಬರಬಹುದು. ಮನೆಯೇ ಬೇಕು, ಹೋಗುವಾಗ ಒಳಗೆ ಬರುವಾಗ ಹೊರಗೆ ಹೋಗುವಾಗ ಎಲ್ಲ ಕಾಲಿಗೆ ಸಿಗ್ತದೆ. ಹೌದು ಹೌದಾ? ಅದು ಅಪಶಕುನ ಅಲ್ಲ ಅಲ್ಲ. ಎಲ್ಲಿಗೆ ಅಂತ ಕೇಳುವ ಕ್ರಮ ಇಲ್ಲ, ಇನ್ನು ದೂರ ಅಂತ ಕೇಳಬೇಕು. ಇನ್ನು ಹಾಗೆ ನಾವು ನೀರಾಟ ಆಡುವುದಕ್ಕೆ ನೀವೆಲ್ಲ ಎಲ್ಲಿಗೆ ದೂರ ಅದು ಬಿಡು. ನೀರಾಟ ಜಲಕ್ಕೆ ಇಳಿ. ನೀರಾಟಕ್ಕ ಹೋಗು. ಇದು ಒಂದು 2 ವರ್ಷದ ಮಟ್ಟಿಗೆ ಅಲ್ಲಿ ಯಜಮಾನರೊಟ್ಟಿಗೆ ನೀರಾಟ ಆಡಿ ಬರುವ ಆಯ್ತಾ? ನೀನು ಯಜಮಾನನಲ್ಲಿ ಹೇಳಿದ್ದೆ ಇಷ್ಟು ದಿವಸ ಇರ್ತೇನಂತ ಇಲ್ಲಿ. ಇಲ್ಲ ಇಲ್ಲ ಇಲ್ಲ. ಮತ್ತೆ ಈ ವ್ಯವಸ್ಥೆ ಮಾಡುದು ಯಾರಿಗೆ ನೀನು? ಅಲ್ಲ ನನ್ನ ಹೆಂಡತಿಯನ್ನು ಬರ್ಲಿಕ್ಕೆ ಹೇಳಿದ್ರು. ಅವಳು ಮೊನ್ನೆ ಹೇಳಿದ್ದು ಗರ್ಭಿಣಿ ಅಂತ. ಹೌದು. ಮತ್ತೆ ಎಲ್ಲಿಗೆ ಬರುದು? ಗಜಮುಖದವಾಗ ಗಣಪಗೆ ಆಗಿದೆ ಅದು. ಆಗಿದೆ. ಆಗಿದೆ. ನೀನು ಎಲ್ಲಿ ಇದ್ದೀಯ ಮುನ್ಯಪ್ಪ? ಆದ್ರೆ ಇನ್ನು ಜಲಕೇಳಿಗೆ ಒಂದು ಮಗುವಿನ ಮುಖವಾದ್ರೂ ನೋಡ್ಬೇಕು. ನೋಡ್ಬೇಕು ರೇ. ಆಗಲಿ. ನಿನಗೆ ಕರ್ತವ್ಯ ಪ್ರಜ್ಞೆ ಜಾಗೃತ ಬರಬೇಕು. ಹೌದು ರೇ. ಅವರೆಲ್ಲ ಬರುವುದಕ್ಕಾಗುವುದಿಲ್ಲ. ವಾ. ಇವತ್ತು ಹೊರಡುವುದು, ಹಾ. ನಾಳೆ ಜಲಕೇಳಿ ಆಡುವುದು, ಹಾ. ನಾಡಿದ್ದು ಬರುವುದು. ಹಾಗಾಗಿ ವಾ. ಎಚ್ಚರದಿಂದ ನೋಡಿಕೊಂಡಿರ್ಬೇಕು. ಆಗ್ಲಿ ರೇ. ಜಾಗ್ರತೆ. ಆಗ್ಲಿ. ನಿನ್ನ ಅಮ್ಮನಲ್ಲೆಲ್ಲ ಕೇಳು ಏನು ವ್ಯವಸ್ಥೆ. ಆಗ್ಲಿ ಆಗ್ಲಿ. ಅಮ್ಮ ಎಂತ ಆಗಬೇಕಮ್ಮ? ಈಗ ನನ್ನದೊಂದು ಮಲ್ಲಿಗೆ ಗಿಡ ನೆಟ್ಟಿದ್ದೇನೆ. ಮಲ್ಲಿಗೆ ಎಲ್ಲಿಗೆ ಅಂತ ಹೋಗ್ತಾ ಉಂಟಲ್ಲ ಅದು. ಎಲ್ಲಿಗೆ ಗಿಡ ಗಿಡ ಮಲ್ಲಿಗೆ ಗಿಡ ಅದೇ ನನ್ನ ಮಲ್ಲಿಗೆ. ತಾಯಿ ಮನೆಯಿಂದ ತಂದದ್ದು. ಹೌದು, ಹೌದು. ಹೆಸರು ಚೆನ್ನಾಗಿ ಅದಕ್ಕೆ ನೀರು ಹಾಕಿ ಅದನ್ನು ಅದು. ಪೋಷಿಸಿದ್ದೇನೆ. ಚೆನ್ನಾಗಿ ಮಲ್ಲಿಗೆ ಆಗ್ತಾ ಉಂಟು ನೋಡು. ಹೌದೌದು ಎಲ್ಲ ಉಂಟು. ಹೌದೌದು. ಆದರೆ ನೀನು ಕೂಡ ಹಾ. ಚೆನ್ನಾಗಿ ಅದನ್ನು ನೋಡಿಕೊಂಡಿರಬೇಕು. ಅದಕ್ಕೆ ಸರಿಯಾಗಿ ಹೊತ್ತಿಗೆ ಬಿಸಿ ನೀರು ಹಾಕಿ. ನಿನ್ನ ತಲೆಗೆ ಕೊಡ್ತೇನೆ. ಬಿಸಿಯಾದ ನೀರಲ್ಲ, ತಂಬಿಗೆಲ್ಲ ತಣ್ಣೀರೇ ಇರುದು. ಬಿಸಿ. ಅದು ಮೇಲಿನ ಅರುಣನ ಇದು ಉಂಟಲ್ಲ, ಏನು ಅರುಣದ್ದು? ಬಿಸಿ ಬಿದ್ದಾಗ ಚೆನ್ನಾಗಿ ಅದು ಬಿಸಿ ತಣ್ಣಗೆ ಮಾಡಿ ಹಾಕು. ಆಗ್ಲಿ ಆಗ್ಲಿ ಇನ್ನು ಚೆನ್ನಾಗಿ ಬಿಸಿ ಆಗ್ತದೆ. ನೀರು ಹಾಕ್ಬೇಡ, ಬಿಸಿ ನೀರನ್ನ ಆಗ್ಲಿ. ತಲೆಗೆ ಹಾಕು. ಆಗ್ಲಿ. ಆಯ್ತಾ? ಅಮ್ಮ ನಾನು ಗುಲಾಬಿ ಗಿಡ ನಿಮ್ಮ ಗುಲಾಬಿ ಗಿಡ ಅದು ಹೌದು. ನಟ್ಟಿದ್ದೇನೆ. ಹೌದು. ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕ್ಬೇಕು. ಆಗ್ಲಿ ಅಮ್ಮ, ಸರಿಯಾಗಿ ಹೊತ್ತಿಗೆ ಗೊಬ್ಬರ ಹಾಕ್ತೇನೆ. ಆಗ್ಲಿ ದೂತ ಇಲ್ಲಿ ಬಾ. ಅಮ್ಮ. ನಾನೊಂದು ಹಾ ಅಮ್ಮನ ಮನೆಯಿಂದ ಬರುವಾಗ ಹಾ. ಬೆಕ್ಕಿನ ಮರಿ ತಂದಿದ್ದೆ. ಸಣ್ಣ ಬೆಕ್ಕಿನ ಮರಿ. ಸಣ್ಣ ಬೆಕ್ಕಿನ ಮರಿ. ಹಾ, ಹೌದು. ಅದಕ್ಕೆ ಹಾ. ಹೊತ್ತಿಗೆ ಹಾ. ಹಾಲು ಎಲ್ಲ ಹಾಕಿ ಹೌದು. ಏನೇ ಹೆದರಿ ಮೇಡಮ್, ಬಿಸಿ ಬಿಸಿ ಹಾಲು ತಂದ ಆ ಪಳಕ್ಕೆ ಬಾರಿಸಿ ಬಿಸಿ ಹಾಲು. ಬಿಸಿ ಹಾಲು ನೀನು ಕುಡಿ. ಅದು ಆರಿಸಿ ಎಲ್ಲ ಕೊಡುದು. ಅಮ್ಮ ನಾನೊಂದು ದನ ತಂದಿದ್ದೇನೆ. ಹೌದು. ಅದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಹೊತ್ತಿಗೆ ಹುಲ್ಲು ಹುಲ್ಲೆಲ್ಲ ಹಾಕಿ ಸಾಕ್ತಲ್ಲ. ಅದಕ್ಕೆ ಹಾಕುದು ನೀನು ಮತ್ತೆ ಇಲ್ಲ ನಾನು ತಿನ್ನುವ ಲಕ್ಷಣ ಇಲ್ಲ. ಅವತ್ತಿಂದ್ರೆ ಇಲ್ಲ ಯಾವದಿಲ್ಲ. ಏನು ಹೆದರಬೇಡ, ನೀವು ಹೋಗಿ ಬರೋಲ್ಲ, ಏನು ಚಿಂತೆ ಬೇಡ. ಯಜಮಾನ್ರಿಗೆ ಎಂತದ್ದು? ಅದೇ ಹೇಳಿದ್ದಾರೆ, ಇಲ್ಲಿ ಕುತೂಹಲಿಗಲ್ಲ, ಇಲ್ಲಿ ಅಧಿಕಾರ ನೋಡ್ಬೇಕು ಅಂತ. ಉಸ್ತುವಾರಿ ಹೇಳಿದ್ದು ಉಸ್ತುವಾರಿ ಮಾತ್ರ ಏನು ಕೈಯಲ್ಲಿ ಕೊಡ್ತಾರೆ ಅಂತ ಲೆಕ್ಕಾಗಿದ್ದು. ಎಂತದ್ದು ಕೈಯಲ್ಲಿ? ಅದೇ ಕೈಯಲ್ಲಿ ಆಯುಧ ಕೊಡ್ಬೇಕಲ್ಲ ಅವ್ರು. ಅದು ಬೇಡ. ನಿನಗೆ ಆಯುಧ? ನನಗೆ ಆಯುಧ, ನಾನೇ ದೊಡ್ಡ ಆಯುಧ. ಮತ್ತೆ? ಆಗಲಿ, ಯಾರೇ ಬರಲಿ ಒಂದು ಒಗ್ಗಟ್ಟಿರಲಿ. ಈಗ ಅವರು ಬರುವುದೇ ಕೂತ್ಕೊಳ್ಳುವಲ್ಲ. ಕೂತ್ಕೊ. ಬಲಿರಲಿಯ ಇರುವಂತ ಸ್ಥಳ ಮಹೇಶ್ ಮಾತಿಗೆ ಯಾರೆಂದು ಕೇಳಿದ್ದೀರಿ? ಈಗ ಸದ್ಯಕ್ಕೆ ಯಾರು ಇಲ್ಲ. 3 ದಿವಸ ಮಟ್ಟಿಗೆ ನಾನೇ ಇಲ್ಲಿ ಅಧಿಕಾರಿ. ಹನುಮಾನ ಏನೇ ಬೇಕಾದ್ರು ಬಂದವರು ಹೋಗುವಾಗ ತಗೊಂಡು ಹೋಗಿ, ಏನು ಬೇಕಾದ್ರೂ ಹೋಗಿ. 3 ದಿವಸ ಮಟ್ಟಿಗೆ ಮಾತ್ರ ಸಾಲ ಮಾತ್ರ ಕೊಡುದು. ಹಿಂತಿರುಗಿಸಿಕೊಡ್ಲಿಕ್ಕಿಲ್ಲ. ಯಾರು? ಅವರು ತೆಗೆದುಕೊಂಡು ಹೋದವರು. ಏನು ಬಂಡರ ಖಾಲಿ ಮಾಡುವ? ಬಂಡ ಖಾಲಿ ಅಲ್ಲ, ಬಂಡ ಬರ್ದ ಹಾಕ್ತಾನಲ್ಲ. ಹಾಗೆ ಎಚ್ಚರವಾಗಿರಿ, ಎಚ್ಚರವಾಗಿರಿ, ಎಚ್ಚರವಾಗಿರಿ.
ಇದ್ದೀರಿ? ರಾವಣೇಶ್ವರ ಅಂತ ಕರೀತೇವೆ. ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧ ಆಲಿಸಬೇಕು ಆಲಿಸಬೇಕು. ರಕ್ಷಣೆ ಮಾಡುತ್ತಂತೆ ಪರಿಪಾಲಿಸು. ಸ್ವರ್ಣಲಂಕೆಯ ಸಿಂಹಾಸನವನ್ನು ಏರಿದಾಗ ನೆರೆದಂತಹ ಪಾಠಕರೆಲ್ಲ ಎದ್ದು ನಿಂತು ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ದಶಕಂಠನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಶುಭವಾಗಲಿ ಎಂಬುದಾಗಿ ಇವರ ಹೊಗಳಿಕೆಯನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ವಿಶ್ವವಸು ಕೈಕಸ ದೇವಿಗೆ 4 ಮಂದಿ ಮಕ್ಕಳು. ನಾವು ಹಿರಿಯವನಾದಂತಹ ನಾನೇ ದಶಕಂಠ, ಮತ್ತೊಬ್ಬ ನನ್ನ ತಮ್ಮ ಕುಂಭಶ್ರವಣ ಈಗ ನಿದ್ರಾವಶದಲ್ಲಿದ್ದಾನೆ. ಇನ್ನೊಬ್ಬ ತಮ್ಮ ವಿಭೀಷಣ ನೋಡಿ ಸಭೆಯಲ್ಲೇ ಮಂಡಿಸಿದ್ದಾನೆ. ನನ್ನ ಪ್ರೀತಿಯ ತಂಗಿ ಶೂರ್ಪಣಖ, ಪಾತಾಳದ ಅಧೀಶನಾದಂತಹ ವಿದ್ಯುಜ್ಜಿಹ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಸಂತೋಷದ ನಮ್ಮ ಜೀವನ ಸಾಗುತ್ತಾ ಇದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಯಾಸುರನ ಮಗಳಾದಂತಹ ಮಂಡೋದರಿಯನ್ನು ಮದುವೆಯಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಅದಲ್ಲ ವಿಷಯ. ಯಾವತ್ತಿದ್ರೂ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಎಂದು ಕಿರುನಗೆಯನ್ನು ಬೀರಿ ನನ್ನ ಬಳಿಯಲ್ಲಿದ್ದಂತಹ ಪ್ರಹಸ್ತರಲ್ಲಿ ಸ್ವಲ್ಪ ವಿಷಯವನ್ನು ಮಂಡಿಸಬೇಕಾಗಿದೆ. ನಾನು ಎಲ್ಲಿಯಾದ್ರೂ ಯುದ್ಧಕ್ಕೆ ಹೋದಲ್ಲಿ ನನ್ನೊಡನೆ ಸಮರವನ್ನು ಹೂಡಿ ಗೆಲುವನ್ನು ಸಾಧಿಸುವುದಕ್ಕೆ ಈ ಇಳೆಯಲ್ಲೂ ಯಾರಿಗೂ ಸಾಧ್ಯ ಇಲ್ಲ ಅಲ್ಲವೇ ಪ್ರಹಸ್ತ? ಆದ್ರೆ ನಾನು ಗೆದ್ದದ್ದು ಯಾರನ್ನು? ರಾವಣನ ಬಗ್ಗೆ ಹತ್ತಿರದಲ್ಲೇ ಇದ್ದುಕೊಂಡು ಎಲ್ಲವನ್ನೂ ಸಂಗ್ರಹ ಮಾಡಿದವನೇನು. ಆದ್ರೆ ಇಂದು ನಿನ್ನಲ್ಲಿ ನಾನು ಬಿತ್ತರಿಸುವುದು ಯಾಕಂದ್ರೆ ನಾನು ಗೆದ್ದಂತಹ ವಿಚಾರ ನಿನಗೆ ಒಬ್ಬರಿಗೆ ತಿಳಿದರೆ ಸಾಲದು, ಸಭೆಯಲ್ಲಿದ್ದವರಿಗೂ ಎಲ್ಲರಿಗೂ ತಿಳಿಯಬೇಕು. ಸುರಪ ಮುಖ್ಯರನ್ನು ಸಮರದಲ್ಲಿ ಗೆದ್ದೆ. ಆ ಬಳಿಕ ಬ್ರಹ್ಮದೇವ ನಮ್ಮ ಪಿತಾಮಹನು ಆಗಿದ್ದಾನೆ. ಆ ಪಿತಾಮಹ ಈ ಲಂಕಾರಾಜ್ಯದ ಆಸ್ಥಾನದಲ್ಲಿ ಪಂಚಾಂಗ ಭಟ್ಟನಾಗಿ ನನಗೆ ಸಹಕರಿಸುತ್ತಾ ಇದ್ದಾನೆ. ಆ ಪುರಹರ ಮೊದಲೇ ನನಗೆ ಒಲಿದು ಚಂದ್ರಹಾಸವನ್ನು ಕೈಯಲ್ಲಿಡುವುದಕ್ಕೆ ಕೊಡುವುದಲ್ಲದೆ ನನ್ನ ಅರಮನೆಯಲ್ಲಿ ಮನೆದೇವನಾಗಿದ್ದಾನೆ. ಅಲ್ಲ, ಇದನ್ನೆಲ್ಲ ಸಾಧಿಸಿದಂತಹ ನಾನು ಮುಂದೇನು ಮಾಡುವಂತ ಯೋಚನೆ ಮಾಡಿದ್ರೆ ಇನ್ನು ನನಗೆ ಸರಿಯಾದವರು ಯಾರು ಇಲ್ಲ ಇಲ್ಲ ಅಂತ ಸುಮ್ಮನೆ ಉಳಿಯುವುದಕ್ಕಾಗ್ತದ? ಹರಿ
ಇನ್ನು ನನ್ನಲ್ಲಿ ಯುದ್ಧವನ್ನು ಮಾಡಿ ಗೆಲುವನ್ನು ಸಾಧಿಸುವವರು ಯಾರಿದ್ದಾರೆ? ಹೀಗೆ ನಾನು ಯೋಚನೆ ಮಾಡಿದ್ರೆ ಒಬ್ಬ ಇದ್ದಾನೆ ಹರಿಯೊಂದೆನಿಸಿದವ, ಅವ ನಮ್ಮ ಕೈಗೆ ಸಿಗುವುದಿಲ್ಲ. ಎಲ್ಲೇ ನಾವು ಯುದ್ಧಕ್ಕೆ ಹೋದ್ರೂ ಕೂಡ ಮರೆಯಾಗಿರುವಂತ ಅವನನ್ನು ಇಂದು ಅಲ್ಲದಿದ್ರೇನು ಇನ್ನೊಂದು ದಿವಸದಲ್ಲಿ ಆದ್ರೂ ಕಾಳಗದಲ್ಲಿ ಸಾಧ್ಯ ಮಾಡಿವೆ. ಹಾಗೆ ಪೀಠವನ್ನು ಏರಿದಾಗ ಅದು ಯಾರು ಸಭೆಯಿಂದ ಎದ್ದು ಈ ಕಡೆಗೆ ಬರುವುದು? ನುಡಿಯನ್ನು ಕೇಳಿ ಇಲ್ಲಿಗೆ ಬಂದವ ನಿನ್ನ ನಾನು ಈ ಗೃಹಸ್ಥರಲ್ಲಿ ಮಾತಾಡ್ತಾ ಇದ್ದೆ. ಅವನಿಗಾದ್ರೂ ಎಲ್ಲಾ ವಿಷಯ ಗೊತ್ತುಂಟು, ಗೊತ್ತಿಲ್ಲದನ್ನು ತಿಳಿಸುವರಿಸುವವ. ನೀನೇನು ಸಭೆಯಿಂದ ಬಂದದ್ದು? ನಿನ್ನಲ್ಲಿ ಒಂದು ವಿಚಾರವನ್ನು ಮಾತಾಡಿಕಿತ್ತು. ನನ್ನಲ್ಲಿ? ಹೌದು. ನಾನು ಯಾರು ಗೊತ್ತಾ? ಅಸುರೇಂದ್ರ. ಹೌದು. ಈಗ ನೀನು ಆಡಿದ್ದೇನು? ನನಗೆ ಸರಿಸಮಾನರು ಯಾರು? ಸರಿಸಮಾನರು ಹರಿಯನೋರುವ ಗೆಲಿದೆಯಾದರೆ ಈ ಪ್ರಪಂಚದಲ್ಲಿ ನಾನೇ ಪರಾಕ್ರಮಿ ಎನ್ನುವಾಗಿ ನುಡಿದೆಯಲ್ಲ. ಈ ವಸುದೆಯಲ್ಲಿ ಯಾರು ಇಲ್ಲ. ಯಾರಿಲ್ವಾ? ಇಲ್ಲ. ಯಾರು ಹೇಳಿದ್ದಿಲ್ಲ ಅಂತ? ಇಲ್ಲ. ಇದ್ದಾರೆ ತಮ್ಮ. ನೀನು ನನಗೆ ಸಹಜ, ನೀನು ಆಡಿದ ಮಾತು ಸಹಜ. ಆದ್ರೆ ಸಹಜ ಕೇಳ ನುಡಿಯ. ನನಗೆ ಮೀಟಾದ ವೀರರು ಇದ್ದಾರೆ ಅನ್ನುವ ಹಾಗೆ ತಿಳಿದೆಯಲ್ಲ. ಹೌದು. ನನ್ನ ಬಗ್ಗೆ ನೀನು ಅರಿಯದೆ ಹೋದೆಯಾ? ಅಯ್ಯೋ ಅಣ್ಣ, ಅಹಿವೈರಿ ಸುರಪ ಮುಖ್ಯರ ಗೆಲಿದಂತ ವಿಚಾರ ನೀನು ತಿಳಿದವ. ಹೌದು. ಏನೋ ಏನಾಯ್ತು? ನನ್ನ ಪರಾಕ್ರಮ ಬಗ್ಗೆ ನಿಮಗೆ ಸಂಖ್ಯೆಯ? ನಾನು ಮಾಡಿದ ಸಾಧನೆ ನೀನು ಅರಿಯದೆ ಹೋದೆಯ?
ನಿನಗೆ ಅರಿವು ಇದೆ ಅಲ್ಲ? ಅರಿವಿದೆ. ನೀನ್ ಏನೇನು ಮಾಡುತ್ತಿ ಏನೇನು ಮಾಡುದಿಲ್ಲ ಎಲ್ಲವೂ ನನಗೆ ಅರಿವಿದೆ. ತಂಬು, ನೀನು ಸರಿಯಾಗಿ ಕೇಳು. ಈ ವಸುದೇವ ವಂಶದಲ್ಲಿ ಇದ್ದವರೇ ಅಂದ್ರೆ ಸಾಲದು, ಅವರು ನನಗೆ ತೋರಿಸಿಕೊಡ್ಬೇಕು. ಒಮ್ಮೆಲೆ ನೀನು ತೋರಿಸಿಕೊಟ್ರೆ ಅವರನ್ನು ಕೊಂದು ಮುಗಿಸದೇ ಇದ್ರೆ ನಾನು ಬ್ರಹ್ಮಕುಲದಲ್ಲೇ ಜನಿಸಿದವನಲ್ಲ. ಅಣ್ಣ, ಆ ವಿಚಾರವನ್ನು ತಿಳಿಸುವುದಕ್ಕಾಗಿಯೇ ನಾನು ಸಭೆಯಿಂದ ಎದ್ದು ಬಂದವ. ನೋಡು, ಹೇಳು ಯಾರಿದ್ದಾರೆ? ಈ ಹೊತ್ತಿಗೆ ಕೃತವೀರ್ಯನ ಮಗ ಕಾರ್ತ್ಯವೀರ ಮಾಹೇಶ್ಮತಿಯನ್ನು ಆಡುತ್ತಿದ್ದಾನೆ. ಎಲ್ಲೋ ನಾನು ಯುದ್ಧ ಮಾಡುವಾಗ ಪೆಟ್ಟು ತಿಂದು ಸತ್ತಿರಬಹುದು. ಅವನ ಎದುರು ನೀನು ಮುಂದಕ್ಕೆ ಹೋಗಲೇ ಇಲ್ಲ ಇನ್ನೂ ಸಹ. ಹೋಗ್ಲಿಲ್ವೇ? ಹೌದು. ಅವ ಏನು ಸಾಧನೆ ಮಾಡಿದ? ಈ ಕಾಲದಲ್ಲಿ ಆತ ಧರೆಯಲ್ಲಿರುವಂತಹ ಎಲ್ಲ ಸ್ತ್ರೀಯರನ್ನು ಗೆದ್ದು ಮೆರೆಯುತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ದೇವಲೋಕವನ್ನು ಸೇರಿ ಅಲ್ಲಿಯೂ ತನ್ನ ಪಾರುಪತ್ಯವನ್ನು ಸಾಧಿಸಿದ್ದಾನೆ. ಅವನಲ್ಲಿ ಏನು ವಿಶೇಷ ಉಂಟು? ಸಹಸ್ರ ಬಾಹುಳೋತ. ಅವನಿಗೆ ಸಹಸ್ರ? ಸಹಸ್ರ ಬಾವು. ನನಗಿರುವುದು 20. ಸರಿ, ಹಾಗೆ ಈ ಕಾಲಕ್ಕೆ ಆತ ವಿಕ್ರಮಿಯಾಗಿ ಮೆರೆಯುತ್ತಿದ್ದಾನೆ. ಆತನನ್ನು ನೀನು ಗೆದ್ದೆ ಅಂತಾದರೆ ನಿನಗೆ ಸರಿಸಾಟಿ ಯಾರು? ನಾನು ಅಸುರಪತಿ. ನೋಡು, ನೀನು ಹೇಳಿದ ಮಾತನ್ನು ಕೇಳಿ ಕೈಯಲ್ಲಿ ಖಡ್ಗವನ್ನು ಹೇಳಿದು ಎದ್ದು ನಿಂತಿದ್ದೇನೆ. ಯಾಕೆ? ಹೈಹಯ ಜನಪತಿಯ ಸಮರದಲ್ಲಿ ಸಹಾಯ ಮಾಡಿ ಬರುವುದಕ್ಕಾಗಿ ಹೊರಟಿದ್ದೇನೆ. ನಿನಗೆ ಎಷ್ಟು ಕೆಲಸ ಉಂಟು ಅಷ್ಟು ಕೆಲಸ ಮಾಡು. ನಾನು ನನ್ನ ಕೆಲಸವನ್ನು ತಿಳಿಸಿದ್ದೇನೆ ನಿನಗೆ. ನೀನು ವಿಕ್ರಮನಾಗಿ ಮೆರಿಬೇಕು. ನೀನು ತಿಳಿಸಿದ ಒಳ್ಳೆದಾಯ್ತು. ಕೆಲವರು ಹಾಗೆಯೇ ಇದಕ್ಕೆ ಬಿದ್ದು ಇದ್ದವರು ಇರ್ತಾರೆ, ಅವರನ್ನು ಹುಡುಗಿ ತೆಗೆದು ನನಗೆ ಆಗುದಿಲ್ಲ. ಇನ್ನೊಂತರು ಇದ್ರೆ ಮಾತ್ರ ಆಗುದು. ಹೌದು, ಸರಿ. ಸೇನಾಧಿಪತಿಗಳ ಅನುವರಕ್ಕೆ ಬರುವುದಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ. ಮನ್ಮಥಾರಿಯ ಮನಸ್ಸಿನಲ್ಲಿ ನಡೆದು ಆ ಕಾರ್ತಿವೀರ್ಯನನ್ನು ಹುಡುಕುತ್ತಾ ನಡೆಯುತ್ತೇನೆ ಮಾಹಿಷ್ಮತಿಗೆ. ನಾನು ಬಂದ ಸ್ಥಳ ತಪ್ಪಿ ಹೋಯ್ತಾ ಅಂತ ಯಾರೂ ಈ ಪ್ರದೇಶದಲ್ಲಿ ಕಾಣುವುದೇ ಇಲ್ಲ. ಇದು ಮಾಹಿಷ್ಮತಿ ಅಲ್ವಾ? ಹೀಗಾಗಬಾರದು. ನೀನು ಯಾರು ಇಲ್ಲಿಗೆ? ನಾನಿಲ್ಲಿ ಅಧಿಕಾರಿ. ಓ ಪಾಪಿ, ಅವ ಹೇಳಿದ ಅರಸ ದೇವಲೋಕವನ್ನು ಗೆದ್ದವ, ಎಲ್ಲರನ್ನು ಸೋಲಿಸಿದವ. ನೀನು ಕೇವಲ ಮುಂದಾಸು ಕಟ್ಟಿ ಯಾರಿಗೋ? ಯಾರು ಈಗ ಬಂದದ್ದು ಯಾರು ಅಂತ ಬೇಕಲ್ಲ ಈಗ ನನಗೀಗ. ನೀನು ಯಾರಿಲ್ಲಿ? ನಾನಿಲ್ಲಿ ಸಂದೇಶಜಾಲ. ಸಂದೇಶಜಾಲ ನಿಮ್ಮೊಡೆಯನಿಗೆ ವಿಷಯವನ್ನು ಆದಷ್ಟು ಬೇಗ ಅರ್ಹು. ಬರುವಾಗ ಒಬ್ಬನೇ ಬರುವುದಲ್ಲ, ಮತ್ತೆ ಮಂದಿ ಮಾರ್ಬಲ ಸಹಿತ ಯುದ್ಧಕ್ಕಾಗಿ ನನ್ನ ಮುಂದೆ ಕಾಣಿಸಿಕೊಳ್ಬೇಕೆಂಬುದಾಗಿ ಹೋಗಿ ತಿಳಿಸು. ಈಗ ತಾವು ಯಾತು ದಾನೇಂದ್ರ? ದೈತ್ಯ ರಾಜೇಂದ್ರ ಕೇಳಿಲ್ಲಮ್ಮ ನಗರದಲ್ಲಿ ಭೂತಳೇಶ್ವರನು ದಾರಿಯದ ರಾತ ಸೈನಿಕರು ಬರುವ
ಆಗಿದೆ ಈಗ. ಹಾ. ಯಾಕೆ ಅವ ಹೋದ್ನು. ಇಲ್ಲ, ಹೋಗ್ಲಿಕ್ಕೆ ಇದ್ದಾರೆ. ದೇವರೇ, ಓಯ್. ನನ್ನ ತಮ್ಮ ಹಾಗಾದ್ರೆ ಸುಳ್ಳು ಹೇಳಿದ್ವಿ. ಆ, ಒಬ್ಬ ಇದ್ದಾನೆ ಅರಸ, ಹಾ. ಎದ್ದು ಬಾ ಅಂತ ಹೇಳಿದ. ಆ. ಅವ ಹೋಗಿ ಎಷ್ಟು ಸಮಯ ಆಯ್ತು? ಇಲ್ಲಿ ಅರಸನ ಇಲ್ಲ ಅಂದ್ರೆ ಇಲ್ಲಿಗೆ ಇಲ್ಲ ಅಂತ ಈಗ. ಎಲ್ಲಿಗೆ? ಅವ್ರು ಇಲ್ಲಿಲ್ಲ ಅಂತ. ಮತ್ತೆ ಅವರು ಇಲ್ಲೇ ಹತ್ತಿರ ನರ್ಮದಾ ತೀರಕ್ಕೆ ಹೋಗಿದ್ದಾರೆ. ಎಲ್ಲಿಗೆ? ನರ್ಮದಾ ತೀರಕ್ಕೆ. ನರ್ಮದೆಗೆ. ಹೌದು. ಏನು ಉದ್ದೇಶ? ಒಬ್ಬರಲ್ಲ ಹೋದದ್ದು, ಹಾ. ಮಡದಿ ಮಣಿಯರನ್ನೆಲ್ಲ ಕೂಡಿಕೊಂಡು ಹೋಗಿದ್ದಾರೆ. ನಾಚಿಕೆ ಇಲ್ಲರುವ ಮಡದಿ ಮಣಿಯರು. ಹೌದೌದೌದು, ಹೆಂಡತಿ ಒಬ್ಬಳೇ ಇರಬೇಕು. ಒಬ್ಬಳೆ. ಇವರಿಗೆ ಹಾಗಲ್ಲ, ಮಡದಿ ಮಣಿಯರನ್ನೆಲ್ಲ ಕೂಡಿಕೊಂಡು ಹೋಗಿದ್ದಾರೆ ಎಲ್ಲಿಗೆ ಹೋದದ್ದು? ನರ್ಮದಾ ತೀರಕ್ಕೆ. ನರ್ಮದೆ. ಹೌದು. ಅಲ್ಲಿ ಏನು ಕೆಲಸ ಅಲ್ಲಿ? ಅಲ್ಲಿ ಜಲಕೇಳಿ ಆಡಿ ನೀರಾಟ ಎಲ್ಲ ಆಡಿ ಜಲಕೇಳಿಗೆ ಹೌದು. ಹೋದದ್ದು ಯಾವಾಗ? ಮೊನ್ನೆ ದಿವಸ ಹೋದ್ದು. ಅಲ್ಲಿ ಆಟ ಯಾವಾಗ? ಆಟ ಮೊನ್ನೆ ಶುರುವಾಗಿದೆ ಈಗ. ಆಟ ಮುಗಿದ ಮೇಲೆ ಕಟ್ಟಿಕೊಂಡು ಬರುವುದು ಯಾವಾಗ? 4 ದಿವಸ ಆಗ್ತದೆ ಬರುವಾಗ. ಹೌದಾ? ಹೌದು. 10ರವರೆಗೆ ಇಲ್ಲಿ ಕಾಯಿರಿ ನೀವು. ಅನುಚರಣೆ. ಓ. ನಿನ್ನ ಮಾತಿಗೆ ನಾನು ಒಪ್ಪಿದೆ. ಆ. ಅವ ಇಲ್ಲಿ ಇಲ್ಲ, ಇಲ್ಲಿಲ್ಲ. ಹೋಗಿದ್ದಾನೆ ಅಂತ ಹೇಳಿದೆಯಲ್ಲ. ಬೇಕು ಅಂತಲೇ ಅಲ್ಲಿಗೆ ಹೋಗ್ಬೋದು ನೀವು. ನನಗೆ ಜನ ಬೇಕಾದದ್ದು ನೀನಲ್ಲ, ಅವ ಅವ ಬೇಕಾದ. ಆ. ಹಾಗಾಗಿ ವಾ. ನಾನು ಅವನಿದ್ದ ಕಡೆಗೆ ಹೋಗ್ತೇನೆ. ಆಗ್ಲಿಲ್ಲ. ನನ್ನ ನುಡಿಯನ್ನು ಆಲಿಸಿದೆ. ನನ್ನವರನ್ನು ಜೊತೆಗೂಡಿಕೊಂಡು ನರ್ಮದಾ ನದಿಯವರೆಗೆ ಬಂದಿದ್ದೇನೆ. ಅವ ಇಲ್ಲಿ ಕಾಣುವುದಿಲ್ಲ, ಅವನನ್ನು ಹುಡುಕಬೇಕು. ಮುಂದುವರಿಯುತ್ತೆ ನೋಡುವ. ಒಂದಾಗಿ ಬಂದಿದ್ದೇವೆ. ಈ ಪ್ರದೇಶದಲ್ಲಿ ನೀರಿಗೆ ಇಳಿದು ನೀರಾಟ ಆಡೋಣ, ನೀರಾಟ ಆಡೋಣ. ನೀರಾಟ ಕೊದಗುವ ಬಾರೆ ಪ್ರಿಯೇ ಸಾರದ ಮುಖಿ ವೈಯಾರೆ ನೀರಾಟ ಕೊದಗುವ ಬಾರೆ ಪ್ರಿಯೇ ನೀರಾಟ ಕೊದಗುವ ಬಾರೆ ಪ್ರಿಯೇ ಸಾರದ ಮುಖಿ ವೈಯಾರೆ ಪ್ರಿಯೇ ಸಾರದ ಮುಖಿ ವೈಯಾರೆ ಪ್ರಿಯೇ ಏರಿ ಜಗಲ ಬಿಡಿ ಕಾರಿ ಮುನ್ನಗೆ ಏರಿ ಜಗಲ ಬಿಡಿ ಹಾರಿ ಮುನ್ನಗೆ ನೀ ರೇರಿ ಮಾಡುವ ಬಾರೆ ಪ್ರಿಯೇ ಏರಿ ಜಗಲ ಬಿಡಿ ಹಾರಿ ಮುನ್ನಗೆ ನೀ ರೇರಿ ಮಾಡುವ ಬಾರೆ ಪ್ರಿಯೇ ನೀರಾಟ ಕೊದಗುವ ಬಾರೆ ಪ್ರಿಯೇ ಸಾರದ ಮುಖಿ ವೈಯಾರೆ ಪ್ರಿಯೇ ಏನಿ ಜಗಲ ಪಿಡಿದಾರಿ ಮುದಗೆ ನೀರೇಲಿ ನಾಡುವ ಬಾರೆ ಪ್ರಿಯೇ
ಶಂಕರನ ಪೂಜೆಯ ವಿರಮಿರುವೆನು ಮನರನ್ನು ಬರಿದ ನಿದ್ದವ ಮಾಡಿ ಕುಣಿದನು ನರ್ಮದಾದ ನದಿ ಕಾಂಡವೀರರು ಹುಡುಗುತ್ತಾ ನರ್ಮದಾ ನದಿವರೆಗೆ ಬಂದವ ನಾನು ಎಲ್ಲಿ ನೋಡಿದ್ರೂ ಕಾಣುವುದಿಲ್ಲ. ಹೀಗೆ ಮೇಲೆ ನೋಡಿದ್ರೆ ನೆರೆ ಮಧ್ಯಾಹ್ನವಾಯಿತು. ಶಂಕರನ ಪೂಜೆಯನ್ನು ವಿರಸಿಸುವೆ ಅಂದ್ರೆ ದಿವಸಕ್ಕೆ 3 ಬಾರಿ ಪೂಜೆಯನ್ನು ಮಾಡುವ ನಾನು. ಯಾಕೆ? ಅರಮನೆಯಲ್ಲಿದ್ರೆ ಎಲ್ಲ ವ್ಯವಸ್ಥೆ ಉಂಟು. ಈ ನದಿಯ ಮಳೆಯಲ್ಲಿ ಯಾರು ವ್ಯವಸ್ಥೆ ಮಾಡುವುದು? ನಾನೇ ಲಿಂಗವನ್ನು ರಚಿಸಬೇಕಾಗಿದೆ. ಸ್ನಾನವನ್ನು ಮಾಡಿದ ಹಾಗಾಯಿತು, ಮೊಳಲಿನಿಂದ ಲಿಂಗವನ್ನು ರಚಿಸಿದ ಹಾಗಾಯಿತು. ಇಲ್ಲೇ ದಡದಲ್ಲಿ ಕುಳಿತು ನೋಡುವ ಶಿವಪೂಜೆಯನ್ನು ಮಾಡ್ತೇನೆ. ಜಯ ಇವರು ಕಾಲ ನೀಲಕಂಠನೆ ಜಯತು ಓ ನೀಲಕಂಠ, ಪಾಲಿಸುವ ಹರ ಜಯ ಗೌರಿ ಇವತ್ತೇ ಆಟ ಸಾಕು ಅಂತಾಯ್ತಾ? ಹೌದಪ್ಪ, ದಿವಸಗಳು ಇರುವುದು ಇನ್ನು. ಮತ್ತೆ ಆದ್ರೆ ನಮ್ಗೆ ಇವತ್ತೇ ಸಾಕಂತ ಆಯ್ತಲ್ಲ. ಇಷ್ಟಿನ ದಿವಸದಲ್ಲಿ ದೊಡ್ಡ ವಿಚಾರ ಅಲ್ಲ, ಇನ್ನೂ ಅನುಭವಿಸುವುದಿರುವುದಷ್ಟೇ ಅಲ್ವಾ? ಯಾಕೆ ನೀರಾಟ ಸಾಕು? ಯಾಕೆ? ಕಾರಣ ಉಂಟು. ಏನು? ನೀರಿಲ್ಲ ಅಂದ್ರೆ ನೀರಲಾಲಿಸುತ್ತೆ ಅವಳಿಗೆ ಆಗ್ಲಿಕ್ಕಿಲ್ಲ. ನೀನು ಹೇಳು ಸ್ವಾಮಿ. ಏನು? ನೋಡಿ, ನೀರಿದ್ರೆ ಅಲ್ವಾ ನಾವು ಆಟ ಆಡುದು. ಇದು ನೀರಿನ ಆಟ ಅಲ್ಲ, ನೀರಿನ ಆಟ ಹೌದು. ಆದ್ರೆ ನಮ್ಮ ಆಟ ಆಡ್ಲಿಕ್ಕೆ ನೀರಿಲ್ಲ. ಮರುಳಾಟ ಅಂತ ಹೇಳುವುದಾ? ಅದೇ ಮರುಳಿನ ಆಟ ಅಲ್ಲ. ಈಗ ಸಂತೋಷ ಆಗ್ಬೇಕಿದ್ರೆ ಎಲ್ಲಿವರೆಗೆ ನೀರು ಬೇಕು ಅಂತ ಹೇಳುದು? ಎದೆ ಪರ್ಯಂತರ ಉದಕವಿಲ್ಲದಿರೇ ಇದರಲ್ಲಿ ಫಲವೇ ನೀರೊಳು ಮಾಡಿದರೆ ನೀರಲಾಲಿಸಿ ಕೇಳು ನೀರಿಲ್ಲ. ಈಗ ಗಂಡು ಮಕ್ಕಳಿಗೆ ಅಂತ ಆದ್ರೆ ಮೊಣಕಾಲಿನವರೆಗೆ ನೀರಿದ್ರೆ ಸಾಕು, ನೀರಾಟ ಆಡ್ಲಿಕ್ಕೆ ಆಗ್ತದೆ. ನಿಮಗೆ ಎಲ್ಲಿವರೆಗೆ ಬೇಕು? ನಮಗೆ ಎದೆ ಪರ್ಯಂತರ ನೀರು ಬೇಕು. ಅಷ್ಟು ಬೇಕು. ಮತ್ತೆ ಯಾಕೆಂದ್ರೆ ಅರಬೆತ್ತಲೆಯಾಗಿ ನಾವಿಲ್ಲಿ ನಿಮ್ಮ ಜೊತೆ ನೀರಾಟ ಆಡುವವರಲ್ಲ. ನಾಚಿಕೆ ಅನ್ನೋದು ನಾಚಿಕೆ ಎನ್ನುವುದು ನಮಗಿದೆ. ಎದೆ ಪರ್ಯಂತರ ನೀರು ಯಾಕೆ ಬೇಕು? ಅಲ್ಲಿಯವರೆಗೆ ನೀರು ಯಾಕೆ ಇರಬೇಕು? ಏನು ತೋರುತ್ತಾ ಇದೆ ಸ್ವಾಮಿ? ಅದೇ ನಮ್ಮದಂತ ಮಾನ ಪ್ರಾಣ ಇರುವುದು ಎದೆಯಲ್ಲಿ ಅದೇ ತೋರುತ್ತಿದೆ. ಕುಚ ನಾಚಿಕೆ ನೋಡು. ಹಾಗಾಗಿ ಎದೆ ಪರ್ಯಂತರ ನೀರಿದ್ರೆ ಮಾತ್ರ ನಾವು ಆಟ ಆಡುದು. ಒಳ್ಳೆಯದು, ಒಳ್ಳೆಯದು. ನದಿಯ ಸಲಿಲವನ್ನು ಪಡೆಯಲಾಗ ಸಾಕ್ಷಿಯರಾದಂತಹ ನಿಮ್ಮ ಮನದಲ್ಲಿ ಕೂಡ ಏನು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾವು ನೀರಾಟ ಆಡುತ್ತಿರುವಂತಹ ಕಾಲಕ್ಕೆ ಯಾರಾದರೂ ಗಂಡಸರು ಆ ಕಡೆಯಿಂದ ಈ ಕಡೆಗೆ ಹೋದ್ರೆ ಮತ್ತೆ ನಿಮ್ಮನ್ನು ನೋಡಿಯೇ ನೋಡ್ತಾರೆ. ಹೌದಪ್ಪ. ಅಂತದಕ್ಕೆ ಅವಕಾಶವನ್ನು ನಾವೇ ಮಾಡಿಕೊಡುವುದಲ್ಲ. ಹಾಗಾಗಿ ಎದೆ ಪರ್ಯಂತರ ನೀರು ಬೇಕು ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೀರ. ಮಾನವನ್ನು ಉಳಿಸಿಕೊಳ್ಳುವಂತ ನನಗೆ ಏನು ಕಷ್ಟ ಆಗ್ಲಿಕ್ಕಿಲ್ಲ. ಈಗಿಂದೀಗಲೇ ಸಹಸ್ರ ಭುಜಗಳನ್ನು ಹೊಂದಿದ್ದೇನೆ. 500 ಕರಗಳಿಂದ ನೀರಿಗೆ ತಡೆಗೋಡೆಯಾಗಿ ಕಟ್ಟುತ್ತೇನೆ. ಮತ್ತೆ 500 ಕರಗಳಿಂದ ನಿಮಗೆ ಸುಖವನ್ನು ಉಳಿಸ್ತೇನೆ. ಇದು
ಒಮ್ಮಿಂದೊಮ್ಮೆಲೆ ನೀರಿಲ್ಲದ ಜಾಗದಲ್ಲಿ ನೀರು ಈಗ ತುಂಬಿದೆ. ನಾನು ಸಿದ್ಧಪಡಿಸಿದಂತಹ ಶಿವಲಿಂಗ ನೀರಿನಲ್ಲಿ ಮುಳುಗಿ ಹೋಯಿತು. ಯಾಕೆ ಹೀಗೆ ಅಂತ ಗೊತ್ತಾಗಲಿಲ್ಲ. ದೂತ ಸಮಯ ತೆಗೆಯುವುದಕ್ಕೆ ಯುವಪ್ಪ ಇಲ್ಲಿ ಬರ. ನಿನಗೆ ಓಡುವಾಗ ಏನು ಈಗ ಸಿಕ್ಕಿತು? ನೀವು ಹೇಳಿದ್ದೆಂತದ್ದು? ಅಲ್ಲ, ಪರಿಣಾಮ ಏನಾಯ್ತು ಓಡುವಾಗ? ತೂತ ಓಡುತ್ತೇಳಿ. ಹೌದು ಸರಿ, ಓಡುವಾಗ ಓಡುವಾಗ ಪರಿಣಾಮ ಎಂತದ್ದು? ಎಲ್ಲ ಒದ್ದೆ. ಯಾವುದು ಒದ್ದೆ ಆಯ್ತಾ? ನೀನು ಎಲ್ಲಿದ್ದದ್ದು ಇಷ್ಟೊತ್ತು? ನಾನು ಅಲ್ಲಿದ್ದೆ. ಹೌದಾ? ನನ್ನ ರಕ್ಷಣೆಗಾಗಿದ್ದವ ನೀನು. ಹೌದು. ಏನಾದ್ರೂ ಬಂದು ತಿಳಿಸಬೇಕು. ನಿಮ್ಮ ಬೆನ್ನಿಂದ್ರೆ ನಿನಗೆ ಗೊತ್ತಾಗ್ಲಿಲ್ಲ. ನೋಡಿ ಇಲ್ಲಿ ಏನಾಗಿದೆ. ನಿಮ್ಮ ಲಿಂಗ ಏಯ್, ನಾನು ಸಿದ್ಧಪಡಿಸಿದಂತಹ ಲಿಂಗ ನೀನು ಕೊಚ್ಚು ಹೋಗಿ ಲಿಂಗ ಕೇಳಿ ಬರಿ ಕೆಲವಕ್ಕೆ ಮೇಲೆ ಬರುತ್ತಾ ಇದೆ. ತಿಳಿದು ನೋಡಿ ನೀನು ಆದಷ್ಟು ಬೇಗ ವಿಚಾರವನ್ನು ನನಗೆ ತಿಳಿಸು. ಹಾಗಿದ್ರೆ ನಾನು ವಿಚಾರವನ್ನು ಹೇಗೆ ಅಂತ ನೋಡಿಕೊಂಡು ಬರ್ತೇನೆ. ಬೇಕಾದಷ್ಟು ನೀರು, ಏನು ಭಯ ಬೇಡ. ಗೊತ್ತಾಯ್ತಲ್ವಾ? ಬಂದು ಬರುವುದರಿತು ರಾವಣಗೆ ನನಗಿನ ಮೊಡೆಯಲಾಲಿತು. ಇಂದು ಮುಖ್ಯರ ಮೈದನ ಮನುಜ ಹೋದ್ಯಾ? ನೋಡಿದ್ಯಾ? ನೋಡಿದೆ. ಮತ್ತೆ ಓಡಿ ಬಂದದ್ದು ವಿಶೇಷ ಆಶ್ಚರ್ಯ. ಇಲ್ಲಿ ನನ್ನಕ್ಕಿಂತ ಆಶ್ಚರ್ಯ ಅಲ್ಲಿ. ಹೌದಪ್ಪ, ನಾನು ನೋಡಿದ್ದೆ ಇವತ್ತು ವಿಶೇಷ. ಏನ್ ನೋಡಿದೆ? ನಾನು ಕೆಳಗೆ ಹೊರಗೆ ಹೋದೆ. ಕೆಳಗೆ ಹೋದ್ಯಾ? ಹೌದು, ಕೆಳಗೆ ಹೋದೆ. ನೀರಲ್ಲಿ ಹೋಗ್ಲಿಕ್ಕೆ ಆಯ್ತಾ? ನೀರು ಇತ್ತಲ್ಲ, ಈಗ ನೀರು ಎಲ್ಲಿಂದ ಮೇಲೆ ಬರ್ತಾ ಉಂಟು ಅಂತ ನೋಡ್ಲಿಕ್ಕೆ ಮುಂದೆ ಹೋದೆ. ಹೋದದ್ದೆ ತಡ. ಮಳೆ ಬಂತ? ಮಳೆ ಬರಲಿಲ್ಲ. ಮತ್ತೆ ನಾಯಿ ಮರಿ. ಅದು ಯಾರೋ ನೀರಿಗೆ ತಂದು ಬಿಟ್ಟಿದ್ದಿರ್ಬೇಕು. ಎಂತದ್ದು? ನಾಯಿ ಮರಿ. ಕೂದಲೆಲ್ಲ ಕಪ್ಪು ಕಪ್ಪು ಇಷ್ಟು ಉದ್ದ. ಏಯ್, ಅದು ನಾಯಿ ಮರಿ ಅಲ್ವೋ? ಮತ್ತೆ ನಾರಿ ಮರಿ. ನಾಯಿ ಮರಿ. ಎಷ್ಟು ಜನ ಇದ್ದಾರೆ? ಒಂದೋ ಎರಡು ಲೆಕ್ಕ ಮಾಡ್ಲಿಕ್ಕೆ ಇಲ್ಲ. ತುಂಬಾ ಮಂದಿ ಇದ್ರು. ಹೆಣ್ಣು ಮಕ್ಕಳು. ಹೆಣ್ಮಕ್ಳು. ಅವರು ಎಲ್ಲಿ ಅದು ನೀರಲ್ಲಿ ಆಟ ಆಡುವುದೇ ಅದೇ ಇರುವುದು. ಬೇರೆ ಯಾರಿದ್ದಾರೆ? ಬೇರೆ ಅವರು ಮಾತ್ರ ಅಲ್ಲ, ಮತ್ತೆ ಒಬ್ಬ ಪುರುಷ. ಭಾರಿ ಮನುಷ್ಯ. ಭಾರಿ ಮನುಷ್ಯ. ಏನ್ ಮಾಡ್ತಾ ಇದ್ದಾನೆ? ಅವ್ವ ಒಂದು 500 ನೀರಿನಲ್ಲಿ ಆ ಕಡೆ ಹಾಕಿದ್ದಾನೆ, 500 ನೀರಿನಲ್ಲಿ ಈ ಕಡೆ ಹಾಕಿದ್ದಾನೆ. ಪುಣ್ಯಾತ್ಮ. ಒಂದು ದಿವಸಕ್ಕೆ 500 ಸಿಗುವುದೇ ಕಷ್ಟದಲ್ಲಿ. ಮತ್ತೆ 500 ನೀರಿಗೆ ಹಾಕಿ 500 ನಾವು ಇಟ್ಟುಕೊಂಡ್ರೆ ಮತ್ತೆ ಎಲ್ಲಿ ಉಳಿದು? ಯಾವ್ದನ್ನು ನೀರಿಗೆ ಹಾಕಿದ್ದಾರೆ? 500 ಖರ. 500 ಖರ. ನನಗಿರುವುದು 20. ಅವನಿಗೆ 500 ಒಂದು 500 ಆ ಕಡೆ ಹಾಕಿದ್ದಾನೆ, 500 ಈ ಕಡೆ ಹಾಕಿದ್ದಾನೆ. ಅದರಲ್ಲಿ 500 ಏನು ಮಾಡ್ತಾನೆ? 500 ನೀರಿನಲ್ಲಿ ಅವರಲ್ಲಿ ಆಟ ಆಡ್ತಾ ಇದ್ರು. ಮತ್ತೆ 500 ಮತ್ತೆ 500 ಉಳಿದದ್ದನ್ನೆಲ್ಲ ಕಟ್ಟಿ ಎಲ್ಲ ಮೇಲೆ ಮೇಲೆ ಅಟ್ಟಿ ಹಾಕಿ ಆಮೇಲೆ ಆ ನೀರನ್ನು ಹಾಗೆ ಮಾಡಿದ ಪರಿಣಾಮದಿಂದಾಗಿ ನಿಮ್ಮ ಲಿಂಗ ಕೊಚ್ಚು ಹೋಯ್ತು. ನೀರು ಏರುವುದಕ್ಕೆ ಕಾರಣ ಯಾರು? ಅವರೇ. ಸುಮ್ಮನೆ ಉಳಿಯಬಾರದು. ಶರಜಾಪಗಳನ್ನು ಆಯುಧವನ್ನು ಕೈಲಿಸಿದ್ದೇನೆ. ಅವ ಕಾಣುವ ರೀತಿಯಲ್ಲಿ ಅವರ ಮುಂದೆ ಸುಳಿದಾಡಿಕೊಂಡು
ಓಹೋ ಹಾ. ನೋಡುತ್ತಾ ಇದ್ದೇನೆ. ಹೌದು. ಈಗ ಹೊರಟು ನಿಂತಿದ್ದೇನೆ. ಹಾ. ನಾನು ಹೊರಡುವ ಬಗೆ ಹೇಗೆ ಬಲ್ಲಿರೋ? ಯಾರು ಭಯಗೊಳ್ಳಬೇಡಿ. ಹಾ. ಬಂದವ ಯಾರು ಏನು ಅನ್ನೋದನ್ನು ವಿಚಾರಿಸಲೇಬೇಕು. ಹಾ. ನಿಮ್ಮ ನಿಮ್ಮ ವಸನವನ್ನು ಬಿಟ್ಟು ಹಾ. ಮೇಲೇಳಿ ಹಾ. ನೀವೆಲ್ಲ ಅರಮನೆಯನ್ನು ಸೇರಿಕೊಳ್ಳಿ. ಹಾ. ಬಂದವನನ್ನು ನಾನು ವಿಚಾರಿಸ್ತೇನೆ. ಅವರನ್ನು- ಶರಚಾಪವನ್ನು ಎತ್ತಿ ಹಿಡಿದಿದ್ದೇನೆ. ಅವನಲ್ಲಿ ಮುಖಾಮುಖಿಯಾದಂತಹ ಹೋರಾಟ ಮಾಡುವುದಕ್ಕೆ ಬೇಕಾಗಿ ಹಾ. ಮುಂದುವರಿಯುತ್ತೇನೆ. ಶಿವಪೂಜೆಯಲ್ಲಿ ನಿರತನಾದವ ನಾನು. ನಿಜ. ನಾನು ಮಾಡುವಂತಹ ಪೂಜೆಗೆ ವಿಘ್ನವನ್ನು ತಂದೊಡ್ಡಿದವ ನೀನು ಅಂತ ಗೊತ್ತಾಯಿತು. ಓಹೋ. ಶಿವಪೂಜೆಗೆ ಕರಡಿ ಅಡ್ಡವಂದ ಹಾಗೆ ಒದ್ದವ. ಈ ವಸುದೆಯಲ್ಲಿ ಅನೇಕ ಮಂದಿ ವಸುಮತೀಶರಿದ್ದಾರೆ. ಅವರ ಹಾಗೆ ನೀನು ಭಾವಿಸು. ನಾನು ನಿನ್ನಲ್ಲಿ ಮಾತನಾಡುವುದಕ್ಕೆ ತೊಡಗಿದ್ದು. ಓಹೋ. ವಸುಮತೀಶ ಕೇಳು, ನಿನ್ನ ಹೆಸರು ಏನು, ನಿನ್ನ ಪುರ ಯಾವುದು, ನೀನು ಇರುವುದಾದರೂ ಎಲ್ಲಿ, ನಿನ್ನ ವಂಶ ಯಾವುದು, ನಿನ್ನ ತಂದೆ ತಾಯಿಗಳು ಯಾರು, ಕುಸುರು ಎನ್ನಲಿ. ವೈಗೂಡಿಸಿಕೊಂಡವ ನೀನು. ಆದ್ದರಿಂದಲೇ ನಿನ್ನನ್ನು ಅಸುರ ಎನ್ನುವ ಹಾಗೆ ಕರೀತಾ ಇದ್ದೇನೆ. ಸರಿ, ಅಸುರ ಕೇಳು. ನನ್ನ ಹೆಸರು ಏನು ಎನ್ನುವ ಹಾಗೆ ಕೇಳುತ್ತಾ ಇದ್ದೇನೆ. ಏನದು ಹೇಳು. ರಸೆಯೊಳಗೆ ಹಾ. ಚಕ್ರವರ್ತಿ ಪದವಿಯನ್ನು ಪಡೆದವ ನಾನು. ನಿನ್ನ ಹೆಸರು ಎದ್ದು ಕುಲೇಂದ್ರನಿದ್ದೇನೆ. ಹಾ. ಕೃತವೀರ್ಯ ರಾಕವತಿ ದೇವಿಯವರ ಹಾ. ಮಗನಾಗಿ ಲೋಕದ ಬೆಳಕನ್ನು ಕಂಡು ಹಾ. ಸಾಧನೆಯ ಮೂಲಕವಾಗಿ ಮಾಹಿಷ್ಪತಿಯನ್ನು ಆಳುತ್ತಾ ಇದ್ದೇನೆ. ಆಳುತ್ತಾ ಇದ್ದವು. ಕಾರ್ತವೀರ್ಯ ಅರ್ಜುನ ಎನ್ನುವ ಹಾಗೆ ನನ್ನ ಹೆಸರು. ನೀನೆಯೋ? ನಾನೇ ಇದ್ದೇನೆ. ಆಹಾ. ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ. ಏನು? ಯಾರು ನೀನು? ಹಾ. ಎಲ್ಲಿ ನಿನ್ನ ಊರು? ಯಾರು ನಿನ್ನ ತಂದೆ ತಾಯಿಗಳು? ಹೋ. ಏನು ನಿನ್ನ ಕುಲ? ಏನು ನಿನ್ನ ಗೋತ್ರ? ಎಲ್ಲವನ್ನು ಹೇಳು.
ಹುಡುಕಿಕೊಂಡು ಬಂದಂತಹ ಬಳ್ಳಿ ಕಾಲಿಗೆ ಸಿಲುಕಿದ ಹಾಗಾಯ್ತು. ಯಾಕೆ ಅದು? ನಿನ್ನನ್ನೇ ಹುಡುಕಿ ಬಂದುವಂತದ್ದು. ಕಾರಣ? ಕಾರ್ತವ್ಯ ನೀನೇನು? ನಾನೇ. ಸಾಮಾನ್ಯದವನಾನಲ್ಲ. ಯಾರು ನೀನು? ಧೀರ ಲಂಕೆಯ ಅರಸ. ಓಹೋ, ಲಂಕೆ. ಶತ್ರುಗಳನ್ನು ಮೋಸ ಮಾಡಿದವ. ಕೈರವಾಸರೆಂಬುದಾಗಿ ನನ್ನನ್ನು ಕರೆಯುತ್ತಾ ಇದ್ದಾರೆ. ಬ್ರಹ್ಮವಂಶದಲ್ಲಿ ಹುಟ್ಟಿದವ ರಾವಣನೆಂಬುದಾಗಿ 3 ಜಗತ್ತು ನನ್ನನ್ನು ಕೊಂಡಾಡುತ್ತಾರೆ. ಏನು? ರಾವಣೇಶ್ವರ, ಓ ಲಂಕಾಧೀಶ್ವರ, ಮನಸ್ಸಿಗೆ ಬಹಳಷ್ಟು ಹಿತವಾಯಿತು. ನನ್ನ ಹೆಸರು ಕೇಳಿ ಸಂತೋಷ. ವೀರನಾದರೆ ಒಳಿತು. ಯಾಕೆ? ನಾವು ಭಾವಿಸಿದ್ದು ಹೇಗೆ ಬಲ್ಲೆಯ? ಹೇಗೆ? ನಮ್ಮ ರಟ್ಟೆಯಲ್ಲಿ ಮಾತ್ರ ಬಲೆ ಇರುವುದಲ್ಲ. ಆಹಾ. ಬಿಕ್ಕಿಳಿದವರು ನಮ್ಮ ಹಾಗೆ ವೀರವಂತರು ಧೀಮಂತರು ಇದ್ದಾರೆ ಹಾ. ಅನ್ನುವಂತ ಮನೋಭಾವನೆಯನ್ನು ಇರಿಸಿಕೊಂಡು ಹಾ. ನಾವು ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಓಹೋ. ವೀರನಾದರೆ ಒಳಿತು. ಯಾಕೆ? ಭೂರಿ ತೋಷವಾಯಿತು ಮನಕ್ಕೆ. ಯಾಕೆ? ಈ ಸಮಯದಲ್ಲಿ ಸಂತೋಷವಾಗುತ್ತಾ ಉಂಟು. ಏನು? ಆದ್ರೆ ನಿನ್ನನ್ನೇ ಪ್ರಶ್ನಿಸುತ್ತಾ ಇದ್ದೇನೆ. ಹಾ. ಅತಿ ವೇಗವಾಗಿ ಅವಸರವಾಗಿ ಹಾ. ಇಲ್ಲಿಗೆ ಬಂದೆಯಲ್ಲ, ಹಾ. ಏನು ಕಾರಣ? ನಾನು ಬಂದ ಬರೀ ನಿನ್ಗೆ ಅರ್ಥ ಆಗ್ಲಿಲ್ಲ. ಗೊತ್ತಾಗಲಿಲ್ಲ. ಧ್ರುವ ಬಯಸಿ ಬಂದನೀಗ. ಯುದ್ಧ ನಿಜ. ಧರಿಸು ಶರಚಾಪಂಗಳನ್ನು ಬೇಗ. ಆಹಾ. ನಮ್ಮ ಯುದ್ಧ ನೋಡ್ಲಿಕ್ಕೆ ಯಾರು ಇಲ್ಲ ಅಂತ ಬೇಸರ ಮಾಡಬೇಡ. ಕೆಳಗಿಲ್ಲದಿದ್ರೆ ಮೇಲೆ ಕೆಳಗೆ ಮಾಡಿ ನೋಡುವವರಿದ್ದಾರೆ. ಸುರರು, ಆ ಸುರರು ಬೆರಗಾಗುವ ಹಾಗೆ ಯುದ್ಧ ನಾಡು ಮಾಡ್ತೇನೆ. ಬೇಕಾದಷ್ಟು ಪುರಾಣ ಮೀಮಾಂಸೆ ಇದನ್ನೆಲ್ಲ ಬಲ್ಲವಾಯಿಯನ್ನು ಹಾಗೆ ನಾವು ದಿವಸಗಳು ಅದನ್ನೇ ಮಾಡುದಲ್ಲ. ಹೌದಾ? ಒಳ್ಳೆಯದು. ಆದ್ರೆ ಏನು? ಹಿರಿದು ನನಗೂ ನಿನಗೂ ಯಾವುದೇ ವೈರ ಇಲ್ಲ. ಅಂದ್ರೆ ಈಗ ಒಂದು ದ್ವೇಷ ಮೂಡಬೇಕಿದ್ರೆ ಏನಾದ್ರೂ ಒಂದು ಕಾರಣ ಅಂತ ಬೇಕು. ನನ್ನ ವಂಶದವರಿಗೂ ನಿನ್ನ ವಂಶದವರಿಗೂ ಹಿಂದೆ ಹಗತನ ಇತ್ತೆ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಿದ್ರೆ ಅದನ್ನು ಬೆಳೆಸಿಕೊಂಡು ಸಮರಕ್ಕೆ ಸಮರ, ಮಾತಿಗೆ ಮಾತು ಬೆಳೆದು ನಾವು ಹೋರಾಟವನ್ನು ಮಾಡುವುದು ಯಾಕೆ? ಹಾಗಾಗಿ ಯಾವುದೇ ಒಂದು ವೈರ ಬರಬೇಕಿದ್ರೆ ನಮ್ಮಲ್ಲಿ ದ್ವೇಷ
ಭಾವನೆ ಅನ್ನೋದು ಮೂಡಲೇಬೇಕು. ಹಾ. ನನ್ನ ಹೃದಯ ವಿಶಾಲವಾದುದು ಎನ್ನುವ ಹಾಗೆ ಎಲ್ಲವರು ತಿಳಿದಿದ್ದಾರೆ. ಹಾ. ಒಟ್ಟಿನಲ್ಲಿ ನಮ್ಮ ಮಂಡೆ ಗಟ್ಟಿ ಉಂಟು ಅಂತ ಹೇಳಿ ಹಾ. ಬಂಡೆಗೆ ಅಪ್ಪಡಿಸಿಕೊಳ್ಳುವಂತ ಯೋಚನೆ ಮಾಡುವುದಲ್ಲ. ಹಾ. ಹಾಗಾಗಿ ಹೇಳ್ತಾ ಇದ್ದೇನೆ, ಯಾವುದೇ ವೈರ ಬೇಡ, ನಡೆ ನಿನ್ನ ಮನೆಗೆ. ವೈರ ಯಾಕೆ ಗೊತ್ತಾ? ನೀನೊಬ್ಬ ಬಲಿಷ್ಠ ಅಂತ ತಮ್ಮ ಹೇಳಿದ. ಓಹೋ. ಬಲಿಷ್ಠರನ್ನು ಕುಗ್ಗಿಸಬೇಕು ಅನ್ನುವ ಧ್ಯೇಯದಿಂದ ಬಂದದ್ದು. ಅದೇ ನನಗೆ ನಿನ್ನಲ್ಲಿ ವೈರತ್ವ. ಬಲಿಷ್ಠನಲ್ಲಿ ಗೆಲುವನ್ನು ಕಾಣುತ್ತೇವೆ ಅನ್ನುವಂತ ಆಶ್ವಾಸನ ಉಂಟ ಉಂಟು ನನಗೆ. ನೋಡುವ. ನೀನಾಡಿದ ನುಡಿಯನ್ನು ಕೇಳಿ ಒಮ್ಮಿಂದೊಮ್ಮೆ ಯುದ್ಧಕ್ಕೆ ನಾವು ಪ್ರಾರಂಭ ಆದಾಗ ಆ ಕಡೆ ನೋಡಿ ನಮ್ಮ ಸೇನೆಯೆಲ್ಲ ಬಿದ್ದುಕೊಂಡು ಹೋಗಿದೆ. ಹೌದಾ? ಅದರ ಬಗ್ಗೆ ನಾನು ತಲೆ ಕೆಡಿಸಿದಲ್ಲ. ನಿನ್ನವರಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಎಲ್ಲವೋ ಭೂಪಾಲ ಕೇಳು. ಸಮರದಲ್ಲಿ ನನ್ನವರು ಅಸುನೀಗಿದ್ದಾರೆ ಎನ್ನುವಂತಹ ಆ ಯೋಚನೆಗೆ ನಾನು ಇಲ್ಲಿದ್ದಲ್ಲ. ನೀನು ನನ್ನ ಬಲವನ್ನು ಪರೀಕ್ಷೆ ಮಾಡಬೇಕಾಗಿದೆ. ಹಾಗಾಗಿ ನನ್ನಲ್ಲಿ ಕಾಳಗವನ್ನು ಕೊಡುವುದಕ್ಕಾಗಿ ಶರಚಾಪವನ್ನು ಧರಿಸಿ ಬಾಬಂಡೆ. ವರ ವಿರೋಚನನ ಪುತ್ರನಾದಂತ ಬಲಿರಾಯ ನಿನ್ನನ್ನು ಸೋಲಿಸಿ ಸೆರೆಮನೆಯಲ್ಲಿರಿಸಿದ. ಆ ಕಾಲಕ್ಕೆ ತರಳಾಕ್ಷಿಯರೆಲ್ಲ ಬಂದು ಅನ್ನದ ತುತ್ತನ್ನು ತೋರಿಸಿ ಆ ಕಾಲಕ್ಕೆ ಅಪಹಾಸ್ಯ ಮಾಡಿದರಂತೆ. ಇದನ್ನು ಕಂಡು ಅಯ್ಯೋ ಹಸಿವು ಎನ್ನು ಹಾಗೆ ಬೊಬ್ಬಿರುವುದಕ್ಕೆ ಹೋದೆಯಂತೆ. ಆ ಕಾಲಕ್ಕೆ ನಿನ್ನ ವಿಕ್ರಮ ಎಲ್ಲೆಡಗಿತ್ತು, ಎಲ್ಲೆಡಗಿತ್ತು. ಈ ನದಿಯ ಬಳಿಗೆ ಬಂದವ ನೀರಿಲ್ಲ ಅಂತ ಬೊಬ್ಬೆ ಆಡುವಾಗ ಆ ನೀರನ್ನು ಉಂಟು ಮಾಡಿ ಅದರಲ್ಲಿ ನೀರಾಟವನ್ನು ಆಡುವುದಕ್ಕೆ ತೊಡಗಿದಂತಹ ನಿನ್ನ ಪರಾಕ್ರಮವನ್ನು ಬಲ್ಲೆ. ಆದ್ರೆ ಒಂದು ವಿಷಯ, ಅವನಿಪರಲು ಕೆಟ್ಟವರನ್ನು ಉದ್ಭವಿಸಿದಂತಹ ನಿನ್ನನ್ನು ನಾನು ಮನ್ನಿಸುವುದಿಲ್ಲ. ಅವರ್ಯಾಕೆ ಮನ್ನಿಸುವುದು ಗೊತ್ತುಂಟ? ದೊಡ್ಡ ಕಿರೀಟದ ಹೆಸರು ಕೆಳಗೆ ಸಣ್ಣ ಕಿರೀಟ ಕಾಣುವುದಿಲ್ಲ ಅನ್ನೋದರ ಉದ್ದೇಶಕ್ಕಾಗಿ ನಿನಗೆ ತಲೆ ತಗ್ಗಿಸಿದಲ್ಲದೆ ಬೇರೆ ಯಾವುದೋ
ಹಾಗೆ ಆ ಕಾಲಕ್ಕೆ ಶಾಪಕ್ಕೆ ಒಳಗಾದಿಯಂತೆ ಆಹಾ. ಧರಣಿಪರೆಲ್ಲ ಅಪೌಹಸ್ಯವನ್ನು ಮಾಡುವುದಕ್ಕೆ ಮುಂದಾದ್ರು ಅಂತಹ ಕೆಟ್ಟ ಸಜ್ಜನರಾದಂತಹ ನೀನು ಇಂದಿನ ದಿವಸ ದುರ್ಜನರಾಗುವುದಕ್ಕೆ ಹೊರಟು ನಿನ್ನದು ಸಾವಿರ ಮೇಲೂ ನನ್ನದು 20 ಮೇಲೂ. ಅದೆಷ್ಟೋ ಸಮಯದಿಂದ ಯುದ್ಧ ನಡೀತಾ ಇದೆ. ಗೆಲುವು ಅಪಜಯ ಯಾರಿಗೆನ್ನುವುದನ್ನು ಆಗ್ಲಿ. ಇಲ್ಲಿ ಕಂಡುಕೊಳ್ಳುವುದಕ್ಕೆ ಅಸಾಧ್ಯವಾಗಿದೆ. ಮುಂದೆ ಹೇಳು. ಹಾಗಾಗಿ ಬರೇ ಯುದ್ಧ ಅಲ್ಲ, ಮತ್ತೆ? ಅಸ್ತ್ರ ಪ್ರಯೋಗ ಬರಲಿ. ಇದು ನಿನ್ನ ಮೇಲೆ ಅಗ್ನಿಶರವನ್ನು ಪ್ರಯೋಗ ಮಾಡಿದೆ. ಅಸ್ತ್ರವನ್ನು ಇದು ವಾಯುಶರ ಪ್ರಯೋಗ ಮಾಡಿದೆ. ಪರ್ವತಾಸ್ತ್ರದಿಂದ ಇದು ಇಂದ್ರಸ್ಥರವನ್ನು ಪ್ರಯೋಗ ಮಾಡಿದೆ. ಇವನಲ್ಲಿ ಈ ರೀತಿ ಯುದ್ಧ ಮಾಡುವುದಲ್ಲ, ಹೊರಬಿಟ್ಟಂತಹ ಶಕ್ತಿಯ ಆಯುಧ ಇದೆ. ಈತರ ಮೇಲೆ ಪ್ರಯೋಗ ಮಾಡ್ತಾ ನೋಡು.
ಮಾಡುವಲ್ಲ. ಏನು ಮಾಡುವ? ಏನು ನಮ್ಮ ಮುಂದೆ ನಮ್ಮ ಗುರುಗಳು ಒಂದು ಕಾಲದಲ್ಲಿ ಪರಂಪರೆ ಏನು ಅನ್ನೋದನ್ನು ತೋರಿಸಿ. ನಾನು ಪರಂಪರೆ ತೋರಿಸಿದ ಯಾಕೆ? ನೀನು ಪರಂಪರೆಯವರಂತ ತೋರಿಸಿದಷ್ಟೇ. ಹೌದಾ? ಇಲ್ಲದಿದ್ರೆ ನಮಗೆ ಯಾಕೆ ಬೇಕು ಈ ಸಮಯದಲ್ಲಿ ಪರಂಪರೆ? ನಿನಗೊಂದು ಗೊತ್ತಿಲ್ಲದ ವಿಚಾರ ಹೇಳುತ್ತೇನೆ. ಏನು? ನಮ್ಮಲ್ಲಿ ಉಂಟು ಅಂತ ಮತ್ತೊಬ್ಬರಲ್ಲಿ ತೋರಿಸುವುದಲ್ಲ, ಗೊತ್ತಾಯ್ತಲ್ವಾ? ತೋರಿಸಿದ್ರೆ ಮಾತ್ರ ಅಲ್ವ ಗೊತ್ತಾಗುದು. ಉಪಯೋಗಕ್ಕೆ ಮಾತ್ರ ಬರಬೇಕು. ಹಾ. ಹೌದಾ? ಸಿಕ್ಕಿದೆ ದೈತ್ಯರಾಯ. ಹೇಗೆ? ಪಕ್ಕನೆಯನ್ನ ಕೈಯೊಳಗೆ. ಎಲ್ಲಿ? ಶ್ರೇಷ್ಠನು ನೀನು. ರಕ್ಕಸರಳು. ಹೌದಾ? ರಕ್ಕಸ ಕುಲಕ್ಕೆ ಮಹಾ ಧೀಮಂತ ಅನ್ನುವಂತ ನೆಗಳತೆಯನ್ನು ಹೊಂದಿ ಲಂಕಾ ರಾಷ್ಟ್ರದಲ್ಲಿ ರಾವಣನಾಗಿ ಮೆರೆದವ ನೀನು. ನನ್ನ ಮಾವ ಹೇಳಿದ್ರು ಏನಂತ? ರಾವಣ ನೀನು ಧೀರ ವೀರ ಅಂತ. ಹೇಳಿದ ಮಾವ ಈಗ ಇದ್ದಾನ? ನೋಡಿ ಹಿಂದೆ ಕುಳಿತಿದ್ದಾನೆ. ಎಂತದ್ದು ಹಿಂದೆ ಕುಳಿತರೆ ಮಧ್ಯಕ್ಕೆ ಬರ್ಬೇಕಂತ. ಅವ ಮಾವ ಹಿಂದೆ ಕುಳಿತರೆ ಆಯ್ತು, ನಾವು ಮತ್ತೆ ಮೇಲೆ ಬಿದ್ದದ್ದು. ಅರೆದು ಕೊಡುವವರು ತುಂಬಾ ಮಂದಿಗಳಿದ್ದಾರೆ. ಕುಡಿಯುವವ ಸ್ವಲ್ಪ ಯೋಚನೆ ಮಾಡಬೇಕು. ನಮಗೆ ಯಾವುದು ಆಗ್ತದೆ ಅರೆದು ಕೊಟ್ರೆ ನಾವು ಅದರಲ್ಲೆಲ್ಲ ಹಿಂದೆ ಮುಂದೆ ನೋಡಿ. ಯಾವುದು ಆಗ್ತದಂತೆ ಎಲ್ಲದನ್ನು ಕೊಟ್ಟರೆ ಕುಡಿಯುವುದಾ? ನಾವು ಅದು ಸಾಮಾನ್ಯರಾದ್ರೆ ಹೌದಪ್ಪ. ನಾವು ಮಧ್ಯ ಮಧ್ಯ ಸೇವನೆ ಮಾಡುವುದನ್ನು ಪುಣ್ಯ. ಅದು ನಿನ್ನ ಕ್ರಮ. ಮತ್ತೆ ನಮ್ಗೆ ಏನಾದ್ರೇನು? ಲೋಕದ ಕ್ರಮವನ್ನು ನೀನು ತಿಳಿಬೇಡ್ವಾ? ಲೋಕದ್ದು ನಮ್ಗೆ ಆಗುದಿಲ್ವಲ್ಲ. ನಿನಗೆ ಆಗುದಿಲ್ಲ ಅಂತ ಹೇಳಿದ್ರೆ ಲೋಕದಲ್ಲಿ ಇದ್ದದ್ದನ್ನು ಇಲ್ಲ ಅಂತ ಆಗುದಕ್ಕಾಗ ನಾನು ಮಾಡುವ ರೂಢಿ ಅದು ಆಗ್ಲೇಬೇಕಲ್ಲ. ನೀನು ಮಾಡಿದ್ದು ನಿನ್ನ ಮನೆಗೆ ನಿನ್ನ ಕುಲಕ್ಕೆ ಆದೀತು, ಉಳಿದವರಿಗೆ ಸಂಬಂಧ ಪಡುವುದಿಲ್ಲವಲ್ಲ. ಉಳಿದವರು ಜ್ಞಾನ ಪಾಠ ಮಾಡುದಿಲ್ವಲ್ಲ. ಇದು ನಿನ್ನ ಪಾಠಕ್ಕೆ ಬೆಂಕಿ ಬಿತ್ತು. ನೀನು ಅನುಭವಿಸಲೇಬೇಕು. ನನ್ನ ಮುಂದೆ ಬಂದು ಹೋರಾಟ ಮಾಡಿದ ಕಾರಣಕ್ಕೆ ಬೇಕಾಗಿ ಇವತ್ತೇ ನಿನ್ನನ್ನು ಬಿಡುಗಡೆ ಮಾಡುವುದಲ್ಲ, ಮತ್ತೆ ನಿನಗೊಂದು ಸನ್ಮಾನ ಮಾಡಿ ಕಳುಹಿಸುವುದು ಅಂತ ನಾನು ಭಾವಿಸಿದೆ. ಆದ್ರೆ ಬೇಡ, ನೀನು ಸ್ವಲ್ಪ ಇರಬೇಕು ಕತ್ತಲೆಯ ಕೋಣೆಯಲ್ಲಿ. ಕತ್ತಲೆ. ಹಾಗಾಗಿ ಇದು ಇವನನ್ನು ಸೆರೆ ಮನೆಗೆ ಕೈ ಮುಗಿದು ಒಲೆದರ ತಮ್ಮಯೇ ನಿನ್ನನ್ನು ಗನು ತೋಲ್ಪಿನದು ಸೆರೆಯಾಳಿಕೆಯನು ಏನು ಮಾಡೋಣ ಹೇಳಿ, ನನ್ನ ಪರಿಸ್ಥಿತಿಯೇ ಹೀಗಾಯ್ತು. ಈ ಸಂದರ್ಭದಲ್ಲಿ ಕೈಕಸಿ ಒಂದು ಹೇಳಿದ್ದೇನು, ನನ್ನ ಮಗ ಮಹೇಶ್ವತಿಯಲ್ಲಿ ಸಿಕ್ಕಾಟಿಕೊಂಡಿದ್ದಾನೆ. ಆದ್ರಿಂದ ಹೇಗಾದ್ರೂ ಮಾಡಿ ಅವನನ್ನು ಬಿಡಿಸಿಕೊಂಡು ಬರಬೇಕು ಅಂತ ನನ್ನಲ್ಲಿ ಬೇಡಿಕೊಂಡು, ಅವನು ಹೇಳಿದ ಬಳಿಕ ಆಗುವುದಿಲ್ಲ ಅಂತ ಹೇಳಿದ. ಹೇಗಾದ್ರೂ ನನ್ನ ಮೊಮ್ಮಗನಲ್ವೇ, ಅವನನ್ನು ಬಿಡಿಸುವುದಕ್ಕಾಗಿ ನೇರವಾಗಿ ಮಹೇಶ್ವತಿಗೆ ಪರಮಭಾವನ ನಿಮ್ಮದಕು ಜನದಿಂದ ಮಧುರಿಸ ಜನ ಜನ್ಮದ ಬಲ ಕಾರ್ತವೀರ್ಯಾರ್ಜುನನ ಪ್ರಣಾಮ. ಶುಭವಾಗ್ಲಿ ಅಪ್ಪ. ಮಾತು ನಿಧಾನ ಆಗ್ತದೆ ಸ್ವಾಮಿ. ಓ ಹೌದಾ? ಆದ್ರೆ ನನಗೂ ಕೂಡ ಪ್ರಾಯ ಆಯ್ತಲ್ಲ. ಭಾವನವಾದಂತಹ ಈ ಮಹೇಶ್ವತಿಗೆ ಓ ನೀವು ಪಾದವನ್ನು ಬೆಳೆಸಿದ್ದೀರಿ ಎಂದಾದ್ರೆ ಏನಾದ್ರೂ ವಿಚಾರ ನೀವು ಇರಲೇಬೇಕು. ಕರುಣದಿಂದ ಅವತರಿಸಬೇಕು ಎಂದು ಹಾಗೆ ಪ್ರಾರ್ಥನೆ. ನಾನು ಬಂದಾಕ್ಷಣದಲ್ಲಿ ಬಹಳಷ್ಟು ಇದರಿಗೊಂಡು ನನಗೆ ಆತಿ ಸತ್ಕಾರವನ್ನೆಲ್ಲ ಮಾಡಿ ಮಹಿಮಾನ್ವಿತರು ಬಂದಂತಹ ಕಾಲಕ್ಕೆ ಎಚ್ಚರ ವಹಿಸಿ ನಾವು ವ್ಯವಹಾರ ಮಾಡಬೇಕು. ನನ್ನ ವ್ಯವಹಾರದಲ್ಲಿ ನನಗೆ ಬಹಳಷ್ಟು ನವ ಬ್ರಹ್ಮರಲ್ಲಿ ಒಬ್ಬರಾದಂತಹ ಪುನಸ್ಯ ಬ್ರಹ್ಮ. ಹೌದಪ್ಪ, ಮಹನೀಯರು ನೀನೇ ಹೇಳಿದ್ಯಲ್ಲ ಗುರು ನೀವು ಅಂತ ಹೇಳಿದ್ರು. ಏನು ಬಂದದ್ದು ಅಂತ ಗೊತ್ತಾಗ್ಲಿಲ್ಲ. ಗುರುಗಳು ಯಾಕೆ ಬಂದಿದ್ದೀರಿ ಅಂತ ಹೇಳಿ, ನಾನು ಗುರುಗಳಾದ್ರೂ ಹೇಳಿದ ಕಾರಣಕ್ಕಾಗಿ ನಿನ್ನಲ್ಲಿ ಒಂದು ಬೇಡಿಕೆ, ಗುರುದಕ್ಷಿಣೆಯಾಗಿ ಏನಾದ್ರೂ ಕೊಡಬೇಕು. ನಿಮಗೆ ಏನು ಬೇಕು ಕೇಳಿಕೊಡ್ತೇನೆ. ಹಾಗೆ ನಾನು ಕೇಳಿದ್ದನ್ನು ನೀನು ಕೊಡುತ್ತೀನಿ. ಓಹೋ, ಬೇರೆ ಯಾವುದನ್ನು ಬೇಡಿಕೊಳ್ಳುವುದಕ್ಕಾಗಿ ಬಂದವನಲ್ವಪ್ಪ. ನಮ್ಮ ಹುಡುಗ ಇಲ್ಲಿಗೆ ಬಂದಿದ್ದಾನಂತೆ. ಹೌದು, ರಾವಣ. ಅವ ನಿನ್ನ ಕೈಯಲ್ಲಿ ಯುದ್ಧ ಮನೆಯಲ್ಲಿದ್ದಾನೆ ಸ್ವಾಮಿ. ಅವನನ್ನು ಒಮ್ಮೆ ಬಿಡಿಸಿ ನನ್ನ ಕೈಗೆ ರಾವಣನನ್ನು ಬುದ್ಧಿ ಎಡವಿ ಬುದ್ಧಿ ಅಂತ ಉಂಟು. ಏನು ಹೇಳ್ತೀರಿ? ಇವ ಹುಡುಗ ಅಂತ. ಹೌದಪ್ಪ, ಇವ ಹುಡುಗರಾದ್ರೆ ಇಷ್ಟು ದೊಡ್ಡ ಕಿರೀಟ ಕಟ್ಟಿ ಶೋಭಿಸುವುದಕ್ಕೆ. ಅಲ್ಲ, ಕಿರೀಟ ಕಟ್ಟಿದ್ದು ಮತ್ತೆ ತಲೆಯಲ್ಲಿ ಕಿರೀಟ. ನಾಡಿನ ಅಧಿಕಾರಿ ಸ್ವಾಮಿ ಹುಡುಗ ಅಂತ ಹೇಳಿ. ನಾವೀಗ ಹೌದಾ?
ಹೌದಪ್ಪ, ಏನು ಮಾಡೋಣ ಹೇಳು? ನೀವು ಮಧ್ಯ- ಎಷ್ಟು ಹೇಳಿದ್ರು ಕೂಡ ಅವ ಕೇಳಬೇಕೋ ಬೇಡವಾ? ಹಿರಿಯರ ಮಾತನ್ನು ಕೇಳುವವನಾದ್ರೆ ಕೇಳುವವನು. ಅಜ್ಜಯ್ಯ, ನಿಮಗೆ- ಅವ ಎಂತದ್ದು ಹೇಳುದು? ನನಗೆ ಇಲ್ಲಿ ನಿದ್ದೆ ಬರಲಿಲ್ಲ, ಇಲ್ಲಿಗೆ ನಿದ್ದೆ ಬರಲಿಲ್ಲ. ನನಗೆ ನಿದ್ದೆ ಬರ್ಲಿಲ್ಲ ಅಲ್ಲ ಮಗ, ನನಗೆ ನಿದ್ದೆ ಬರ್ತಾ ಇತ್ತು. ಆದ್ರೆ ನಿದ್ದೆ ಬಾರದಕ್ಕೆ ಮಾಡಿದ್ದು ನೀನಲ್ಲ. ಏನು ನೋಡಿ ನೀನೇ ಬಿಟ್ಟಿದ್ದೇನೆ ರಾವಣನ. ಅವನನ್ನು ಬಿಟ್ಟಿದ್ಯಲ್ಲ ಮಗ. ನನ್ನ ತುಂಬಾ ಸತ್ಕಾರ. ಸಂತೋಷವಾಯ್ತು. ರಾವಣ ನಿನ್ನೊಳಗೆ ನನ್ನೊಳಗೆ ವೈಷಮ್ಯ ಬಂದು ಒಂದು ಹೋರಾಟ ನಡೆದು ಹೋಯ್ತು. ಸರಿ. ಅದೆಲ್ಲ ಕಾಲದೋಷವು ಕರ್ಮದೋಷವು ನಾವು ಹೇಳುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ಎಲ್ಲ ನಿರ್ಧಾರ ಮಾಡುವುದು ವಿಧಿ. ಸರಿ. ಒಟ್ಟಿನಲ್ಲಿ ನೀನು 4 ನಿನಗೆ ಪೆಟ್ಟು ಕೊಟ್ಟಿದ್ದೇನೆ. ನಿನ್ನಿಂದ ಬೇಡವಾದಂತಹ ಮಾತನ್ನು ನಾನು ಕೇಳಿಸಿಕೊಂಡಿದ್ದೇನೆ. ನನ್ನಿಂದಲೂ ನಿನ್ನ ಮನಸ್ಸಿಗೆ ನೋವಾಗಬಹುದು. ಇರ್ಬೋದು. ಬಿಟ್ಟುಕೊಳ್ಳುವಂತಹ ಸ್ವಭಾವ ಗುಣ ನಿನ್ನದ್ದು ಅಲ್ಲ ಅಂತ ನನಗೆ ಗೊತ್ತಾಗಿದೆ. ನೀನು ಎಷ್ಟು ಪೆಟ್ಟು ಹಾಕಿದ್ರು ಅದು ನಾನು ಮನಸ್ಸಿನಲ್ಲಿ ಇಡುವುದಿಲ್ಲ. ಹೀಗಲ್ಲ, ಇಲ್ಲ. ಇಲ್ಲಿಗೆ ಬಿಡ್ಬೇಕು. ನಾನು ನೀನು ಇನ್ನು ಸಂತೋಷ ಮಾಹಿಷ್ಮತಿಗೂ ಒಂದು ಸಂಬಂಧ ಅಂತ ಆಯ್ತು. ಒಂದು ಸಂಬಂಧ ಬೆಸೆದ ಹಾಗೆ ಆಯ್ತಪ್ಪ. ಆಯ್ತಲ್ಲ. ಸಂತೋಷ. ಮುಂದೆ ಹೋಗ್ಲಿ, ನೀವೊಂದು 4 ದಿವಸ ಇದ್ದು ಹೋಗ್ತೀರಾ? ಅದಿಲ್ಲ, ನೀವು 4 ಅಲ್ಲ 10 ದಿವಸ ಇಲ್ಲ. ನಿಮ್ಮಲ್ಲಿ ಮಾತಾಡ್ಬೇಕು ಅಂತ ಉಂಟು. ಆಯ್ತು ಮಗ, ಇನ್ನೊಂದು ಸರಿ ಅವಕಾಶ ಬೇಕು.